ಪ್ರತಿಯೊಂದು ವಸ್ತುವು ಈ ಕ್ಷೇತ್ರದಲ್ಲಿರುವುದು. ವಸ್ತುಗಳು ಮಾರ್ಪಟ್ಟು ತಾವು ಬಂದ ಮೂಲ ಸ್ಥಾನಕ್ಕೆ ಹಿಂತಿರುಗುವಾಗ ಇಲ್ಲಿ ಪ್ರಳಯವು ಗೋಚರವಾಗುವುದು. ಪದಾರ್ಥಗಳು ಈಗಿನ ರೂಪಕ್ಕೆ ಬರುವ ಮೊದಲು ಪರಿಭ್ರಮಿಸುವ ಚಲನೆಗಳು ಕೆಲವು ಸ್ಥಾನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿಯೂ ಉಳಿದ ಕಡೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿಯೂ ಪ್ರಾರಂಭವಾಗುವು. ನಿಲ್ದಾಣಗಳು ಅರ್ಥಾತ್ ಚಲನೆಗಳ ಹೆಚ್ಚು ಕಡಿಮೆ ಪ್ರಮಾಣಗಳುಳ್ಳ ಸ್ಥಾನಗಳು ಪ್ರವಾಹದ ವೇಗವನ್ನು ಹೆಚ್ಚಿಸುವ ಕವಾಟಗಳಂತೆ ಪ್ರತಿರೋಧವನ್ನು ಹೆಚ್ಚಿಸುತ್ತಾ ಕೆಲಸ ಮಾಡುವವು. ಪ್ರತಿಯೊಂದು ಕವಾಟದಲ್ಲಿಯೂ ಹೋಗ್ಬಿಟ್ಟಿಲಿ. ಪ್ರತಿಯೊಂದು ಕವಾಟದಲ್ಲಿ ತನ್ನ ಕೆಲಸಕ್ಕೆ ಅನುಗುಣವಾಗಿ ಹೆಸರನ್ನುಳ್ಳ ಒಂದೊಂದು ಚಕ್ರವಿದೆ. ಈ ಪ್ರಕಾರ ಅವೆಲ್ಲ ಹೃದಯ ಮಂಡಲವೆಂಬ ಒಂದು ವೃತ್ತದೊಳಗಿವೆ. ಈ ಒಂದೊಂದು ಚಕ್ರದ ಕಾರ್ಯಗಳು ಬೇರೆ ಬೇರೆಯಾಗಿವೆ. ಆಧ್ಯಾತ್ಮದಲ್ಲಿ ಮಾನವನ ಪ್ರಗತಿಯ ಘಟ್ಟಗಳು ಚಕ್ರಗಳೆಂದು ಕರೆಯಲಾಗುವ ಈ ಉಪವೃತ್ತಗಳಿಗೆ ಸ್ವಲ್ಪ ಮಟ್ಟಿಗೆ ಅಧೀನವಾಗಿರುವವು. ಈಗ ಹೃದಯ ಮಂಡಲದಲ್ಲಿ ಏನೆಲ್ಲ ಇದೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ವಸ್ತು ಕೂಡ ಅಂದ್ರೆ ಸೃಷ್ಟಿಯಾಗಿರ್ತಕ್ಕಂಥ ಸಮಸ್ತ ವಸ್ತು ಕೂಡ ಈ ಹೃದಯ ಮಂಡಲದಲ್ಲೇ ಇದೆ. ಮೊದಲನೇದು. ಹಾಗಾದ್ರೆ ವಸ್ತುಗಳು ಬರ್ಲಿಕ್ಕೆ ಮುಂಚೆ ಯಾವ ರೂಪದಲ್ಲಿದ್ದುವು, ಏನಾಗಿದ್ವು? ವಸ್ತುಗಳು ಘನಿ ರೂಪಕ್ಕೆ ಬರಲಿಕ್ಕೆ ಮುಂಚೆ, ಈಗಿನ ರೂಪಕ್ಕೆ ಬರುವ ಮೊದಲು ಪರಿಭ್ರಮಿಸುವ ಚಲನಗಳು. ಸೊ ಅದು ಚಲನಗಳಾಗಿದ್ವು. ಕೆಲವು ಕಡೆ ಫಾಸ್ಟ್ ಆಗಿದ್ವು ಚಲನೆಗಳು, ತೀವ್ರವಾಗಿದ್ವು. ಕೆಲವು ಕಡೆ ಕಡಿಮೆ ತೀವ್ರತೆಯಿಂದ ಕೂಡಿದ್ವು ಚಲನೆಗಳು. ಅಂದ್ರೆ ಈಗ ನಮ್ಮ ಕಣ್ಣು ಕಾಣ್ತಿರ್ತಕ್ಕಂಥ ವಸ್ತುಗಳೇನಿದೆ, ಆ ವಸ್ತುಗಳು ಘನಿ ರೂಪಕ್ಕೆ ಬರಲಿಕ್ಕೆ ಮುಂಚೆ ಎಲ್ಲವೂ ಕೂಡ ಚಲನೆಯ ರೂಪದಲ್ಲಿ ಇದ್ದುವು. ಸೊ ಕೆಲವು ಕಡೆ ಚಲನೆ ಜಾಸ್ತಿ ಇದೆ, ಕೆಲವು ಕಡೆ ಚಲನೆ ಕಡಿಮೆ ಇರೋದ್ರಿಂದ ಅದೆರಡೂ ಕೂಡ ಪ್ರತಿರೋಧ ಹುಟ್ಟುತ್ತಾ ಒಂದು ಕವಾಟದಂತೆ. ಕವಾಟ ಅಂತಂದ್ರೆ ಏನ್ ಹೇಳ್ತೀರಿ ಇಂಗ್ಲಿಷ್ನಲ್ಲಿ? ಕವಾಟ ಅಂದ್ರೆ ಕಮೋಡ, ಪಾರ್ಟಿಷನ್ಸ್. ಪಾರ್ಟಿಷನ್ ಅಲ್ಲಲ್ಲ, ಪಾರ್ಟಿಷನ್ ಅದು ಕರೆಕ್ಟ್ ವರ್ಡ್. ಸೊ ಕವಾಟ ಅಂದ್ರೆ ಪಾರ್ಟಿಷನ್. ಆ ದೃಷ್ಟಿಕೋನದಲ್ಲೇ ಇಲ್ಲಿ ಹೇಳಿರೋದು. ಸೊ ನೀವು ಮೇಲ್ಗಡೆಯಿಂದ ಚಲನೆಗಳು ಕೆಳಗಡೆ ಬರ್ತಾ ಬರ್ತಾ ಕವಾಟಗಳಂತೆ ಅಂದ್ರೆ ಪಾರ್ಟಿಷನ್ ತರ ಕೆಲಸ ಮಾಡುತ್ತೆ. ಆ ಪಾರ್ಟಿಷನ್ ತರ ಕೆಲಸ ಮಾಡ್ತಾ ಮಾಡ್ತಾ ಪ್ರತಿರೋಧ, ರೆಸಿಸ್ಟೆನ್ಸ್ ಬರುತ್ತೆ ಅದಕ್ಕೆ. ಪ್ರತಿಯೊಂದು ಕವಾಟದಲ್ಲೂ, ಪ್ರತಿಯೊಂದು ಪಾರ್ಟಿಷನ್ ಅಲ್ಲೂ ಕೂಡ ಒಂದು ಚಕ್ರ ಇದೆ. ಅದನ್ನು ನಾವು ಉಪಯೋಗಿಸ್ಕೊಂಡು ನಾವು ಆಧ್ಯಾತ್ಮದಲ್ಲಿ ಬೆಳಕಿನ ಪ್ರಯಾಣವನ್ನು ಬೆಳೆಸ್ತೀವಿ. ಅಂದ್ರೆ ಇನ್ನೊಂದು ದೃಷ್ಟಿಕೋನದಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರತಿಯೊಂದು ಚಕ್ರ ಕೂಡ ತನ್ನದೇ ಆದಂತ ಕವಾಟಿನಲ್ಲಿದೆ, ತನ್ನದೇ ಆದಂತ ಒಂದು ಸ್ಥಾನದಲ್ಲಿದೆ. ಒಂದು ಚಕ್ರಕ್ಕೂ ಮತ್ತೊಂದು ಚಕ್ರಕ್ಕೂ ತನ್ನದೇ ಆದಂತ ಒಂದು ಪಾರ್ಟಿಷನ್ ಇದೆ, ಮತ್ತೆ ಕವಾಟವಿದೆ. ಆ ಕವಾಟ ಏನ್ ಮಾಡುತ್ತೆ, ಆ ಚಲನೆಗಳು ಮೇಲ್ಗಡೆಯಿಂದ ಬರ್ತಿರ್ಬೇಕಾದ್ರೆ ಅದಕ್ಕೆ ಪ್ರತಿರೋಧವನ್ನು ಒಡ್ಡತ್ತೆ. ಈಗ ನಾವು ಒಂದನೇ ಬಿಂದುವಿಂದ ಎರಡನೇ ಬಿಂದು ಹೋಗ್ಬೇಕಾದ್ರೆ ಎರಡು ಚಕ್ರಗಳ ಮಧ್ಯೆ ಒಂದು ಜಾಗ ಇದೆಯಲ್ಲ, ಆ ಜಾಗ ಕವಾಟಿನಂತೆ ಕೆಲಸ ಮಾಡುತ್ತೆ. ಅಲ್ಲಿ ಜಾಸ್ತಿ ರೆಸಿಸ್ಟೆನ್ಸ್ ಇರುತ್ತೆ, ಅದನ್ನ ದಾಟಿ ಹೋಗ್ಬೇಕಾದ. ಹಾಗಾಗಿ ಸಾಮಾನ್ಯವಾಗಿ ಒಂದು ನಿಮಿಷ,
ಸೊ ಪ್ರತಿಯೊಂದು ಚಕ್ರ ಕೂಡ ಒಂದು ಕವಾಟಿನಲ್ಲಿ ಇದ್ದಂಗಿದೆ, ಒಂದು ಪಾರ್ಟಿಷನ್ ಅಲ್ಲಿ ಇದ್ದಂಗಿದೆ, ಒಂದು ಬಾಕ್ಸ್ ತರ ಅಂತ ಇಟ್ಕೊಳ್ರಿ. ಒಂದು ಚಕ್ರದಿಂದ ಮತ್ತೊಂದು ಚಕ್ರಕ್ಕೆ ಹೋಗ್ಬೇಕಾದ್ರೆ ಆ ಬಾಕ್ಸ್ ಇರುತ್ತಲ್ವಾ, ಬಾಕ್ಸ್ ನಲ್ಲಿ ಒಂದು ಪಾರ್ಟಿಷನ್ ತರ ಇರುತ್ತಲ್ವಾ, ಎಂಡ್ ಇರುತ್ತಲ್ವಾ, ಅದನ್ನ ದಾಟ್ ಹೋದ್ರೆ ಪಕ್ಕದ ಬಾಕ್ಸ್ಗೆ ಹೋಗ್ತೀವಿ. ಅದೇ ತರನೇ ನಾವು ಒಂದು ಚಕ್ರದಿಂದ ಮತ್ತೊಂದು ಚಕ್ರಕ್ಕೆ ಹೋಗ್ಬೇಕಾದ್ರೆ ಆ ಪಾರ್ಟಿಷನ್ ಇದೆಯಲ್ಲ ಅದನ್ನ ದಾಟ್ ಹೋಗ್ಬೇಕು. ಹಾಗಾಗಿ ಸಾಮಾನ್ಯವಾಗಿ ಒಂದು ಚಕ್ರದಲ್ಲಿ ಸಾಕಷ್ಟು ಕೆಲಸ ನಡೆದ ಮೇಲೆ ಮುಂದಿನ ಚಕ್ರಕ್ಕೆ ನಮ್ಮ ಪ್ರಯಾಣ ಬೆಳಿಬೇಕಾದ್ರೆ ನಮಗೆ ಧ್ಯಾನದಲ್ಲಿ ತುಂಬಾ ಚಂಚಲತೆಯ ಅನುಭವ ಆಗುತ್ತೆ. ಒಂದೇ ಚಕ್ರದಲ್ಲಿ ಕೆಲಸ ನಡಿಬೇಕಾದ್ರೆ ಏನಂತ ಅನ್ಸುತ್ತೆ, ಎಲ್ಲ ಚೆನ್ನಾಗಿದೆ, ಕಾಮ್ ಆಗಿತ್ತು ಅಂತ ಅನ್ಸುತ್ತೆ, ಅದರಲ್ಲಿ ಇರ್ತಕ್ಕಂಥ ಸ್ಥಿತಿಗತಿಗಳೆಲ್ಲ ವ್ಯಕ್ತವಾಗುತ್ತೆ. ಒಂದು ಚಕ್ರದಿಂದ ಮತ್ತೊಂದು ಚಕ್ರಕ್ಕೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ರೆಸಿಸ್ಟೆನ್ಸ್ ಬರುತ್ತೆ, ಕವಾಟಿನಂತ ಆ ಪಾರ್ಟಿಷನ್ ಇದ್ದಾಗ ರೆಸಿಸ್ಟೆನ್ಸ್ ಇರುತ್ತಲ್ವಾ, ಅದೇ ತರನೇ ಆ ರೆಸಿಸ್ಟೆನ್ಸ್ ಬರುತ್ತೆ, ಅದನ್ನು ದಾಟಿ ಹೋಗ್ಬೇಕಾಗುತ್ತೆ. ಸಾಮಾನ್ಯವಾಗಿ ನಾವೇ ಕೇವಲ ನಮ್ಮ ಪ್ರಯತ್ನದಿಂದ ಈ ರೆಸಿಸ್ಟೆನ್ಸ್ನ ಓವರ್ಕಮ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ನಾವು ಬೈಟಕ್ ತಗೊಳ್ಳೋದ್ರ ಮುಖಾಂತರ, ಪ್ರಶಿಕ್ಷಕರಿಂದ ಅಥವಾ ಗುರುಗಳಿಂದ ನಾವು ಭಂಡಾರ ಅಟೆಂಡ್ ಮಾಡೋದ್ರ ಮುಖಾಂತರ ಆ ಮಧ್ಯದಲ್ಲಿ ಇರತಕ್ಕಂಥ ರೆಸಿಸ್ಟೆನ್ಸ್ ಏನಿದೆ ಅದನ್ನ ಓವರ್ಕಮ್ ಮಾಡ್ಲಿಕ್ಕೆ ಸಾಧ್ಯ, ಅದನ್ನ ದಾಟಿ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ನಾವೇ ಸ್ವಪ್ರಯತ್ನದಿಂದ ದಾಟಿ ಹೋಗೋದು ಬಹಳ ಕಷ್ಟ. ಹಾಗಾಗಿ ಹಲವಾರು ಋಷಿಮುನಿಗಳು ಅದನ್ನ ದಾಟ್ಲಿಕ್ಕೆ ಬಹಳ ಕಷ್ಟಪಡ್ತಾರೆ. ನಮ್ಮಲ್ಲಿ ಗುರುಗಳ ಸಹಾಯ ಏನಿದೆ, ಪ್ರಾಣಹುತಿ ಸಹಾಯದಿಂದ ನಾವು ಅದನ್ನು ದಾಟಿ ವೇಗವಾಗಿ ಹೋಗ್ಲಿಕ್ಕೆ ಸಾಧ್ಯವಾಗುತ್ತೆ ನಮ್ಮ ಒಂದು ಪದ್ಧತಿಯಲ್ಲಿ. ಸರಿನಾ? ಈಗ ಈ ಪ್ರಕಾರ ಅವೆಲ್ಲ ಹೃದಯ ಮಂಡಲವೆಂಬ ಒಂದು ದೊಡ್ಡ ವೃತ್ತದಲ್ಲಿದೆ. ಈ ಎಲ್ಲ ಚಕ್ರಗಳು ಹೃದಯ ಮಂಡಲದಲ್ಲೇ ಇದೆ. ಈ ಒಂದೊಂದು ಚಕ್ರದ ಕಾರ್ಯಗಳು ಬೇರೆ ಬೇರೆ ಆಗಿವೆ. ಒಂದೊಂದು ಚಕ್ರದ್ದು ತನ್ನದೇ ಆದಂತ ಕಾರ್ಯಗಳು ಉಂಟು. ಅಲ್ಲಿಗೆ ಈಗ ಮತ್ತೆ ಇಲ್ಲಿ ಬರ್ತಾ ಇದೆ ನೋಡ್ರಿ, ಇದು ನಾವು ಸೃಷ್ಟಿ ಮಾಡ್ಕೊಂಡಿರೋದಲ್ಲ. ಈ ಚಕ್ರಗಳು ಕವಾಟಗಳೆಲ್ಲ ನಿಸರ್ಗನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಅವತ್ತು ಒಂದ್ಸತಿ ಹೇಳಿದ್ದೆ ಈ ಪಾಯಿಂಟ್, ನಾವು ಸೃಷ್ಟಿ ಮಾಡ್ಕೊಂಡಿದ್ದಲ್ಲ. ಆಧ್ಯಾತ್ಮದಲ್ಲಿ ಮಾನವನ ಪ್ರಗತಿಯ ಘಟ್ಟಗಳು ಚಕ್ರಗಳೆಂದು ಕರೆಯಲಾಗುವ ಈ ಉಪವೃತ್ತಗಳಿಗೆ ಸ್ವಲ್ಪ ಮಟ್ಟಿಗೆ ಅಧೀನವಾಗಿವೆ. ನಾವು ಹೇಗಾದರೂ ಈ ದೊಡ್ಡ ವೃತ್ತವನ್ನು ಅಂದ್ರೆ ಹೃದಯ ಮಂಡಲದ ವೃತ್ತವನ್ನು ದಾಟಿದ್ದಾದರೆ ಈ ಸೃಷ್ಟಿಗೆ ಕಾರಣವಾದ ಮೊಟ್ಟ ಮೊದಲನೆಯ ಅಥವಾ ಪರಾಮನಸ್ಸನ್ನು ದಾಟುವುದೊಂದೇ ಉಳಿದಿರುವುದು. ಸೊ ಹೃದಯದ ಮಂಡಲ ದಾಟ್ಬಿಟ್ರೆ ತದನಂತರ ಏನಿದೆ, ಆ ಪರಾಮನಸ್ಸಿನ ಸ್ಥಾನ ಇದೆ, ಅದನ್ನು ದಾಟ್ಬಿಟ್ರೆ ಕೇಂದ್ರಕ್ಕೆ ಹೋದಂಗೆ ಆಯ್ತು. ಎರಡೇ ಸ್ಟೆಪ್ಪು, ಹೃದಯ ಮಂಡಲ, ಪರಾಮನಸ್ಸಿನ ಪ್ರದೇಶ ಅಥವಾ ಮೊದಲ ಮನಸ್ಸಿನ ಪ್ರದೇಶ ಅದು ದಾಟಿತ್ತು ಅಂತಂದ್ರೆ ನಾವು ಕೇಂದ್ರಕ್ಕೆ ಹೋಗ್ತೀವಿ. ಅದರ ಹಿಂದೆ ಕೇಂದ್ರವಿದೆ, ಅದೇ ಜೀವನದ ಗುರಿ. ಅದೊಂದು ದೊಡ್ಡದಾದ ಲಂಬಾಕೃತಿಯ ವರ್ತುಲವಾಗಿದೆ. ಕಾರಣವೇನೆಂದರೆ ಪರಿಭ್ರಮಿಸುವ ಚಲನೆಗಳು ಈ ರೀತಿ ಚಲಿಸುವುವು. ಅದರ ಅಡಿಯಲ್ಲಿ ಏನೋ ಇದೆ ಎಂದು ನಮಗೆ ಅನಿಸುವುದೇಕೆ? ಈ ಕ್ಷೇತ್ರದಲ್ಲಿ ಸರ್ವಶಕ್ತನ ಪ್ರವಾಹವು ಹರಿಯುವುದು ಮತ್ತು ಅಥವಾ ತುಂಬಿ ತುಳುಕುವುದೆಂದರೂ ಅಡ್ಡಿ ಇಲ್ಲ. ಅದರಲ್ಲೊಂದು ದೊಡ್ಡ ರಹಸ್ಯವಿದೆ. ನೀವು ಕತ್ತಲೆಯ ಸ್ಥಾನವನ್ನು ಪ್ರವೇಶಿಸಿದಾಗ ಕಾಣುವಂತ ಹಲವು ಕಣಗಳು ಪರಿಭ್ರಮಿಸುವ ಚಲನೆಗಳಿಂದಾಗಿ ಅಲ್ಲಿವೆ. ನೀವು ನೋಡಿದ್ರೆ ಇದನ್ನ ಯಾರಿಗಾನ ಅನುಭವಕ್ಕೆ ಬಂದಿದ್ಯಾ? ಸಡನ್ನ ಕತ್ಲಿಗೆ ಹೋಯ್ತು ಅಂತಂದ್ರೆ ಏನೋ ಬೆಳಕಿನ ಪುಂಜಗಳು, ಒಂದು ಬ್ರೈಟ್ ಪಾರ್ಟಿಕಲ್ಸ್ ಓಡಾಡ್ತಿರುವಂತ ಅನುಭವ ಬರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಕತ್ತಲೆ ಸ್ಥಾನವನ್ನು ಪ್ರವೇಶಿಸಿದಾಗ ಕಾಣುವಂತ ಹಲವು ಕಣಗಳು ಪರಿಭ್ರಮಿಸುವ ಚಲನೆಗಳಿಂದಾಗಿ ಅಲ್ಲಿವೆ. ಆ ಕಣಗಳು ಯಾಕೆ ಅಲ್ಲಿದೆ ಅಂತಂದ್ರೆ ಅಲ್ಲಿ ಚಲನೆ ಇದೆ. ಆ ಚಲನೆ ನಮ್ಗೀಗ ಅದು ಕಣಗಳ ಮುಖಾಂತರ ಕಾಣ್ತಾ ಇದೆ. ಚಲನೆ ಕಾಣ್ತಾ ಇಲ್ಲ, ಆದ್ರೆ ಆ ಪಾರ್ಟಿಕಲ್ಸ್ ಏನಿದೆಯಲ್ಲ ಆ ಪಾರ್ಟಿಕಲ್ಸ್ ಮುಖಾಂತರ ಚಲನೆ ಇದೆ ಅಂತ ನಾವು ತಿಳ್ಕೋಬಹುದು. ಸರಿ, ನೀವು ಒಂದು ಕತ್ತಲ ಕೋಣೆಯೊಳಗೆ ಹೋದಾಗ ವೃತ್ತಾಕಾರದ ಬೆಳಕಿನ ಥಳಕನ್ನು ಕಾಣುವಿರಿ. ನಿಮಗೆ ದಿನಾಲೂ ಇದರ ಅನುಭವವಿದೆ, ಎಲ್ರಿಗೂ ಅನುಭವ ಆಗಿರುತ್ತೆ ಪ್ರಾಯಶಃ ಇದು. ಈ ವೃತ್ತಾಕಾರದ ಕಿಡಿಗಳು ಪವಿತ್ರವಾದ ಭಗವತ್ ಕ್ಷೇತ್ರದಲ್ಲಿ ಇರುವವು. ಅವು ವೃತ್ತದಲ್ಲಿರುವ ವಿವಿಧ ಶಕ್ತಿಗಳು. ರಾಜಯೋಗದಿಂದ
ರಾಜಯೋಗದ ಗುಂಟ ನೀವು ಸಾಗಿದಂತೆಲ್ಲ ಇವು ಕರಗತೊಡಗಿ ಕೊನೆಗೆ ಇಲ್ಲದಂತಾಗುವು. ಸೊ ಈ ಬೆಳಕಿನ ಥಳಕ್ಕೆ ಏನ್ ಕಾಣ್ತೀವಿ ಅದು ಕಾಲಕ್ರಮೇಣದಲ್ಲಿ ನಾವು ರಾಜಯೋಗದಲ್ಲಿ ಮುಂದುವರಿತಾ ಮುಂದುವರಿತಾ ಅದೆಲ್ಲ ಕೂಡ ತನಗೆ ತಾನಾಗೆ ಮಾಯವಾಗಿ ಹೋಗುತ್ತೆ. ಇಷ್ಟೇ ಈ ಪ್ಯಾರಾಗ್ರಾಫ್ ಅಲ್ಲಿ ಇದು ಎರಡು ಪಾಯಿಂಟ್ ತಿಳ್ಕೋಬೇಕು. ಮೊದಲನೇದು ಹೃದಯ ಮಂಡಲ ಇದೆ. ಹೃದಯ ಮಂಡಲ ದಾಟಿದ್ರೆ ಭಗವಂತನ ಆದಿ ಮನಸ್ಸಿನ ಪ್ರದೇಶವಿದೆ, ಅದನ್ನ ದಾಟಿದ್ರೆ ಕೇಂದ್ರ. ಇದು ಮೊದಲನೇ ಪಾಯಿಂಟ್ ಈ ಪ್ಯಾರಾಗ್ರಾಫ್ ಅಲ್ಲಿ. ಎರಡನೇ ಪಾಯಿಂಟ್ ಏನಪ್ಪ ಈ ಪ್ಯಾರಾಗ್ರಾಫ್ ಅಲ್ಲಿ ಅಂತಂದ್ರೆ, ನಿಮಗೆ ನಾವು ಕತ್ತಲೆ ಕೋಣೆಗೆ ಹೋದಾಗ ಒಂದು ಬೆಳಕಿನ ಥಳಕ್ ಕಾಣ್ತೀವಿ, ಬ್ರೈಟ್ ಪಾರ್ಟಿಕಲ್ಸ್. ನೀವು ಪ್ರಾಯಶಃ ಮನೆಯ ಹತ್ರ ಬೇಕಾದ್ರೆ ಪ್ರಯತ್ನ ಪಟ್ಟು ನೋಡ್ರಿ, ಕಾಣುತ್ತೆ, ಈಗಲೂ ಕಾಣುತ್ತೆ. ಆ ಪಾರ್ಟಿಕಲ್ಸ್ ಎಲ್ಲ ಯಾಕಿದೆ ಅಂತಂದ್ರೆ ಅಲ್ಲಿ ಆ ಪ್ರದೇಶದಲ್ಲಿ ಚಲನೆ ಇದೆ. ಚಲನೆ ನಮ್ಗೆ ಕಾಣ್ತಾ ಇಲ್ಲ, ಆದರೆ ಈ ಪಾರ್ಟಿಕಲ್ಸ್ ಕಾಣ್ತಾ ಇದೆ. ಕಾಲಕ್ರಮೇಣದಲ್ಲಿ ನಾವು ರಾಜಯೋಗದಲ್ಲಿ ಮುಂದುವರಿತಂತೆಲ್ಲ ಆ ಚಲನೆ ಎಲ್ಲ ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗಿ ನಾವು ತಟಸ್ಥರಾಗ್ತೀವಲ್ಲ, ನಾವು ತಟಸ್ಥರಾದಾಗ ಈ ಪಾರ್ಟಿಕಲ್ಸ್ ಎಲ್ಲ ಕಾಣೋದು ನಿಂತು ಹೋಗುತ್ತೆ. ಸರಿನಾ? ಈ ವೃತ್ತದ ಮೇಲ್ತುದಿಯನ್ನು ಮುಟ್ಟಿದಾಗ ಅಭ್ಯಾಸಿಯಲ್ಲಿ ಬಗೆ ಬಗೆಯ ಶಕ್ತಿಗಳು ಬರುವು. ಒಂದೊಂದು ಗ್ರಂಥಿಯು ಬಿಚ್ಚುವುದೆಂದರೆ ಯಾವುದಾದರೂ ಒಂದು ಶಕ್ತಿ ಯುದಿಸಿದಂತೆ. ರಾಜಯೋಗದ ಸಮರ್ಥ ಗುರುವು ಅವುಗಳನ್ನೆಲ್ಲ ಹದ ಮಾಡಿ ಸಮಗೊಳಿಸುವನು. ಈ ರೀತಿ ಸಮಗೊಳಿಸಲಾದ ಶಕ್ತಿಯು ಶಿಷ್ಯನಲ್ಲಿ ತಾನಾಗಿಯೇ ಬರುವುದು. ಇಂಥ ಪ್ರತಿಯೊಂದು ಕಿಡಿಯು ಮೇಲಿನಿಂದ ಬರುವ ಇಂಥ ಚಲನದ ಪರಿಣಾಮವಾಗಿದೆ. ನೀವು ಈ ಎಲ್ಲ ವಸ್ತುಗಳನ್ನು ಕರಗಿಸಿದಾಗ ಈ ಶಕ್ತಿಯ ತುತ್ತುದಿಯನ್ನು ಮುಟ್ಟಬಲ್ಲಿರಿ. ಈ ವಸ್ತುಗಳು ಸಂಪೂರ್ಣ ಕರಗಿ ಹೋದಾಗ ನೀವು ಮೊಟ್ಟ ಮೊದಲು ಈ ಜಗತ್ತಿನಲ್ಲಿ ಬರುವ ಕೊಂಚ ಮುನ್ನ ಎಷ್ಟು ಶಾಂತವಾಗಿದ್ದೀರೋ ಅಷ್ಟೇ ಶಾಂತಿಯನ್ನು ಅನುಭವಿಸುವಿರಿ. ಎಲ್ಲ ಕಡೆಗೂ ಶಾಂತಿಯು ಪಸರಿಸುವುದು, ಸರಳತೆಯು ಹತ್ತಿರವೇ ನೆಲೆಸಿರುವುದು, ತತ್ಪರಿಣಾಮವಾಗಿ ಸಹಜತೆಯು ತಲೆದೋರುವುದು. ಎಲ್ಲಿ ಶಾಂತಿ ಸರಳತೆ ಇರುತ್ತೆ ಅಲ್ಲಿ ಸಹಜತೆ ಇರುತ್ತೆ. ಸಹಜತೆ ಇರಬೇಕಂದ್ರೆ ಅಲ್ಲಿ ಶಾಂತಿ ಮತ್ತು ಸರಳತೆ ಎರಡೂ ಇರಬೇಕು, ಆವಾಗ ಸಹಜತೆ ಬರುತ್ತೆ. ಸರಿನಾ? ಸೊ ಈ ಪ್ಯಾರಾಗ್ರಾಫ್ ಅಲ್ಲಿ ಪ್ರತಿಯೊಂದು ಚಕ್ರದಲ್ಲೂ ಕೂಡ ತನ್ನದೇ ಆದಂತ ಶಕ್ತಿಗಳು ಉಂಟು. ಅಲ್ಲಿ ಕೇಳ್ಬೇಕಲ್ಲ, ಪ್ರತಿಯೊಂದು ಚಕ್ರದಲ್ಲೂ ತನ್ನದೇ ಆದಂತ ಶಕ್ತಿಗಳುಂಟು. ಆ ಶಕ್ತಿಗಳನ್ನ ಗುರು ಏನ್ ಮಾಡ್ತಾರೆ? ಸಮ ಮಾಡ್ತಾರೆ. ಅದು ನಮ್ಮ ಅರಿವಿಗೆ ಬರದಿರೋಂಗೆ ನೋಡ್ಕೊಳ್ತಾರೆ. ಸರಿನಾ? ನಾವು ಏನಾಗುತ್ತೆ ಅಂತಂದ್ರೆ ನೋಡ್ರಿ, ಪ್ರತಿಯೊಂದು ಚಕ್ರಕ್ಕೂ ಒಂದು ಸೆಂಟರ್ ಅಂತಿದೆ. ಪ್ರತಿಯೊಂದು ಚಕ್ರದಲ್ಲೂ ಕೂಡ ಕೆಲಸ ನಡೀತಾ ನಡೀತಾ ಆ ಚಕ್ರ ಅರಳುತ್ತಲ್ವಾ, ಆ ಚಕ್ರ ಅರಳಿದಾಗ ನಾವು ಸ್ಥಿತಿಗತಿಗಳನ್ನ ಅನುಭವಿಸ್ತೀವಿ. ಆ ಚಕ್ರದ ಸ್ಥಿತಿಗತಿಗಳನ್ನ ಅನುಭವಿಸ್ತೀವಿ, ಕಂಡೀಷನ್ಸ್. ಅದನ್ನ ಅನುಭವಿಸ್ತಾ ಅನುಭವಿಸ್ತಾ ನಾವು ಅದರ ಮೂಲಕ್ಕೆ ಹೋದಾಗ, ಅಂದ್ರೆ ಅದರ ಸೆಂಟರ್, ಅದರ ಕೇಂದ್ರಕ್ಕೆ, ಆ ಚಕ್ರದ ಕೇಂದ್ರಕ್ಕೆ ಹೋದಾಗ ಅದನ್ನೇ ಅವರು ತುತ್ತ ತುದಿ ಅಂತ ಬರೆದಿರೋದಿಲ್ಲ. ಆ ಚಕ್ರದ ತುತ್ತ ತುದಿ ಅಂತಂದ್ರೆ ಆ ಚಕ್ರದೆಲ್ಲ ಕೇಂದ್ರ ಏನಿದೆ, ಪ್ರತಿಯೊಂದು ಚಕ್ರಕ್ಕೂ ತನ್ನದೇ ಆದಂತ ಕೇಂದ್ರ ಇದೆ ಅಲ್ವಾ. ನೀವು ಒಂದು ಸರ್ಕಲ್ ಬರೆದ್ರೆ, ಯಾವುದೇ ಸರ್ಕಲ್ ಬರೆದ್ರೂ ಅದಕ್ಕೆ ತನ್ನದೇ ಆದಂತ ಕೇಂದ್ರ ಇದೆ ಅಲ್ವಾ. ಆ ಕೇಂದ್ರಕ್ಕೆ ಹೋಗ್ತಿದ್ದಂಗೆನೆ ಆ ಆ ಚಕ್ರದಲ್ಲಿ ಇರತಕ್ಕಂಥ ಶಕ್ತಿ ಏನಿದೆ ಅದು ನಮಗೆ ಅನುಕೂಲವಾಗುತ್ತೆ. ಅದು ನಿಸರ್ಗದ ಶಕ್ತಿ, ಅದು ನಮಗೆ ಗೊತ್ತಾಗುತ್ತೆ. ಆದ್ರೆ ನಾವು ಆ ಚಕ್ರದಲ್ಲಿ ಇರತಕ್ಕಂಥ ಶಕ್ತಿಯ ಹಿಂದೆ ನಮ್ಮ ಅನುಭವ ಬಂದು ಅದರ ಹಿಂದೆ ನಾವು ಬಿತ್ತು ಅಂತಂದ್ರೆ ನಾವು ಆಧ್ಯಾತ್ಮನ ಬಿಟ್ಟು ಬಿಡ್ತೀವಿ. ಅದಕ್ಕೆ ಗುರು ಏನ್ ಮಾಡ್ತಾರೆ? ಆ ಚಕ್ರದಲ್ಲಿ ಇರತಕ್ಕಂಥ ಚಕ್ರದ ಕೇಂದ್ರದಲ್ಲಿ ಇರತಕ್ಕಂಥ ಆ ಶಕ್ತಿಯನ್ನ ಸಮಗೊಳಿಸಿ ನಿಮಗೆ ಅರಿವಿಗೆ ಬರದೇ ಇರೋ ತರ ನಿಮ್ಮನ್ನ ಒಂದು ಚಕ್ರದಿಂದ ಮತ್ತೊಂದು ಚಕ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಅರ್ಥ ಆಯ್ತಾ? ಹಾಗಾಗಿ ಯಾರು ಗುರುಗಳು ಇಲ್ದಿರ ಅವರೇ ಸಾಧನೆ ಮಾಡ್ಲಿಕ್ಕೆ ಹೋಗ್ತಾರೋ ಅವ್ರಿಗೆ ಏನಾಗುತ್ತೆ? ಆ ಶಕ್ತಿಯ ಅನುಭವ ಬರುತ್ತೆ. ಆ ಶಕ್ತಿಯ ಅನುಭವ ಬಂತು ಅಂತಂದ್ರೆ ಕಾಲಕ್ರಮೇಣದಲ್ಲಿ ಅವ್ರ ಮನಸ್ಸು ಶಕ್ತಿಯ ಕಡೆ ಹರಿಲಿಕ್ಕೆ ಶುರು ಆಗುತ್ತೆ, ಆಧ್ಯಾತ್ಮನ ಬಿಟ್ಬಿಡ್ತಾರೆ. ಹಾಗಾಗಿ ತುಂಬಾ ಜನ ಕೆಲವು ಸಿದ್ಧಿಗಳು ಬಂದಿದ ತಕ್ಷಣ ಸಿದ್ಧಿ ಹಿಂದೆ ಹೊರಟೋಗ್ತಾರೆ, ಜೀವನ ಪೂರ್ತಿ ಆ ಸಿದ್ಧಿನಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ, ಮುಂದಕ್ಕೆ ಹೋಗೋದೇ ಇಲ್ಲ, ಆಧ್ಯಾತ್ಮ ಬಿಟ್ಬಿಡ್ತಾರೆ. ಸೊ ನಮ್ಮ ಪದ್ಧತಿಯಲ್ಲಿ ಏನಾಗುತ್ತೆ? ಗುರುಗಳು ಅದು ನಮ್ಮ ಅರಿವಿಗೆ ಬರದೀರ, ನಾವು ಆಧ್ಯಾತ್ಮದ ಹಾದಿಯನ್ನು ತಪ್ಪದೀರ ಮುಂದಕ್ಕೆ ಹೋಗುವಂತ ರೀತಿಯಲ್ಲಿ ಅವರು ನಮಗೆ ನೋಡ್ಕೊಳ್ತಾರೆ. ಇದು ಕೂಡ ಗುರುವಿನ ಒಂದು ಮುಖ್ಯ ಪಾತ್ರ. ಸರಿನಾ? ಹೃದಯ ಮಂಡಲದ ಉಪವೃತ್ತಿಗಳಲ್ಲಿ ದೇವರು ಕವಾಟಗಳನ್ನು ಕಲ್ಪಿಸಿದ್ದಾನೆ.
ಅವು ತಮ್ಮ ಸ್ವರೂಪವನ್ನು ಕಳೆದುಕೊಂಡು ಒಂದು ನಿಲುಗಡೆಗೆ ಬರುವವರೆಗೆ ಶಿಥಿಲವಾಗುತ್ತಾ ಹೋಗುತ್ತದೆ. ಆಗ ಅವುಗಳಲ್ಲಿ ಯಾವ ಶಕ್ತಿಯೂ ಉಳಿದಿರುವುದಿಲ್ಲ. ಯಾಕೆಂತಂದ್ರೆ ಆ ಶಕ್ತಿನೆಲ್ಲ ನಾವು ಹೀರ್ಕೊಂಡ್ಬಿಡ್ತೀವಿ. ಕವಾಟದಲ್ಲಿ ಏನಿರುತ್ತೆ? ಚಕ್ರ ಇರುತ್ತೆ. ಚಕ್ರ ಅರಳುತ್ತಾ ಅರಳುತ್ತಾ ಏನ್ ಬರುತ್ತೆ? ಚಕ್ರ ಅರಳಿದಾಗ ಎರಡು ಕೆಲಸ ಆಗುತ್ತೆ. ಮೊದಲನೇದು, ನಮಗೆ ಆ ಚಕ್ರದಲ್ಲಿನ ಸ್ಥಿತಿಗತಿಗಳು ಗೋಚರ ಆಗುತ್ತೆ. ಎರಡನೇದು, ನಮಗೆ ಆ ಚಕ್ರದಲ್ಲಿನ ಸ್ಥಿತಿಗತಿಗಳು ಗೋಚರ ಆಗಿ ಅದು ನಮಗೆ ಅದರಲ್ಲಿ ಇರ್ತಕ್ಕಂಥ ಶಕ್ತಿ ಬಿಡುತ್ತೆ. ಅದು ಶಕ್ತಿ ಪ್ರಜ್ಞೆನಲ್ಲಿ ಅದು ಬಿಟ್ಟಾಗ ಏನಾಗುತ್ತೆ? ನಾವು ಅದನ್ನು ಹೀರ್ಕೊಂಡು ಮುಂದುವರಿಲಿಕ್ಕೆ ಪ್ರಯತ್ನ ಪಡ್ತೀವಿ. ಇದೇ ಆಗುತ್ತೆ ಚಕ್ರ ಓಪನ್ ಆದ. ಸರಿ, ಒಂದು ನಿಮಿಷ. ಶಿವದೇವ್ ಸರ್, ಜರ ಫೋನ್ ನಿಮ್ ಫೋನ್ ಇಲ್ಲ ನಂಬಲ್ ಜರ ಫೋನ್ ಮಾಡ್ರಿ ನನಗ. ಇಲ್ದರ ನಂಬರ್ ಹೇಳ್ರಿ, ನಾ ಬರ್ಕೋತೀನಿ. ಸರ್ ಮ್ಯೂಟ್ ಅಲ್ಲಿ ಇದ್ದೀರಾ ಬ್ರದರ್? ಅವ್ರಿಗೆ ಮನೆಯಲ್ಲಿ ಏನೋ ಬೈತಾ ಇದ್ದಾರೆ. ಅಯ್ಯೋ. ಸರಿ, ಹೃದಯ ಮಂಡಲದ ಉಪವೃತ್ತಗಳನ್ನು ದೇವರು ಕವಾಟಗಳನ್ನು ನಿರ್ಮಿಸಿದ್ದಾನೆ. ಅವು ತಮ್ಮ ಸ್ವರೂಪವನ್ನು ಕಳೆದುಕೊಂಡು ಒಂದು ಬಗೆಯ ನಿಲುಗಡೆಗೆ ಬರುವವರೆಗೂ ಶಿಥಿಲವಾಗುತ್ತಾ ಹೋಗುವು. ಆಗ ಅವುಗಳಲ್ಲಿ ಯಾವ ಶಕ್ತಿಯೂ ಉಳಿದಿರುವುದಿಲ್ಲ. ಪ್ರತಿಯೊಂದು ಕಟ್ಟನ್ನು ನೀವು ಬಿಚ್ಚಿ ಬಿಡುವಿರಿ. ಗಂಟು ಬಿಚ್ಚುವ ಈ ಕ್ರಿಯೆಯು ಯಾವುದಾದರೂ ಒಂದು ಪರಿಣಾಮವನ್ನು ಉಂಟು ಮಾಡುವುದು. ಏಕೆಂದರೆ ಪ್ರತಿಯೊಂದು ಕ್ರಿಯೆಯು ಒಂದು ಪರಿಣಾಮವನ್ನು ಹುಟ್ಟಿಸುವುದು ನಿಸರ್ಗದ ನಿಯಮವಾಗಿದೆ. ಉಪವೃತ್ತದ ಬೇರೆ ಬೇರೆ ಮೂಲಗಳಲ್ಲಿ ನೀವು ಅನುಭವಿಸುವ ಕಿರಣಗಳೆಲ್ಲ ಮಾಯವಾಗತೊಡಗುವುವು. ಸತ್ಯವಸ್ತುವಿನೊಂದಿಗಿನ ಜಡ ಪದಾರ್ಥವು ಸಮ್ಮಿಳಿತವಾಗುವುದರಿಂದ ನೀವು ಯಾವ ಪ್ರಕಾಶವನ್ನು ಅನುಭವಿಸಿದರೂ ಅದೀಗ ಮಂದವಾಗುತ್ತಾ ಹೋಗುವುದು. ಕೊನೆಗೆ ಸಂಪೂರ್ಣ ಮಾಯವಾಗುವುದು. ಸರಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಪ್ರತಿಯೊಂದು ಚಕ್ರ ಏನು, ಚಕ್ರದ ಗಂಟನ್ನು ಬಿಚ್ತಾ ಹೋಗ್ತಿದ್ದಂಗೆನೆ ನಮಗೆ ಶಕ್ತಿ ಬರುತ್ತೆ. ಆ ಶಕ್ತಿಯನ್ನು ನಾವು ಅನುಭವಿಸ್ತೀವಿ, ಸ್ಥಿತಿಗತಿಗಳನ್ನು ನಾವು ಅನುಭವಿಸ್ತೀವಿ. ಆ ಶಕ್ತಿಯನ್ನು ನಾವು ಹೀರಿಕೊಂಡು ಮುಂದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಕೆಲವು ಸತಿ ಆ ಶಕ್ತಿಗಳನ್ನ ಓಪನ್ ಮಾಡಬೇಕಾದ್ರೆ, ಆ ಗಂಟನ್ನು ಬಿಚ್ಚಬೇಕಾದ್ರೆ ಬೇರೆ ಬೇರೆ ಕಿರಣಗಳು ನಮಗೆ ಅನುಭವಕ್ಕೆ ಬರುತ್ತೆ. ಅದು ಆಧ್ಯಾತ್ಮಿಕ ಶಕ್ತಿ ಈಗ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಿದೆ ಅಂತ ಒಂದು ಚಿಹ್ನೆ. ಅದು ಕಿರಣಗಳು ನಮಗೆ ಅನುಭವಕ್ಕೆ ಬಂದಂಗೆ ಆಗುತ್ತೆ. ಆ ಕಿರಣಗಳು ಕೂಡ ಕಾಲಕ್ರಮೇಣ ಮಂದ ಆಗ್ತಾ ಹೋಗಿ ಕಡೆಯಲ್ಲಿ ಅದು ಕೂಡ ಮಾಯವಾಗುತ್ತೆ. ಈ ವಲಯದಲ್ಲಿ ಕಣ್ಣನ್ನು ಕುಗ್ಗಿಸುವಂತ ಪ್ರಕಾಶವುಳ್ಳ ಕೆಲವು ಭಾಗಗಳಿವೆ. ಈ ಹೃದಯ ಮಂಡಲದ ಪ್ರದೇಶದಲ್ಲಿ ಕಣ್ಣನ್ನು ಕುಗ್ಗಿಸುವಂತ ಕೆಲವು ಭಾಗಗಳಿದೆ, ಪ್ರಕಾಶವುಳ್ಳದ್ದು. ಹಲವು ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಜನರು ಈ ಪ್ರಕಾಶದ ಮೇಲೆಯೇ ಧ್ಯಾನ ಮಾಡುವರು. ಅವರು ಪ್ರಕಾಶವನ್ನು ಸತ್ಯವಸ್ತುವೆಂದು ಭಾವಿಸಿ ಸಂಪೂರ್ಣ ಸಂಕಲ್ಪವನ್ನು ಪ್ರಯೋಗಿಸುತ್ತಾ ಕುತೂಹಲದಿಂದ ಮುಂದುವರಿಯುತ್ತಾರೆ. ಅದರ ಪರಿಣಾಮವೇನೆಂದರೆ ಅವರು ಹೆಚ್ಚಿನ ಪ್ರದೇಶದಲ್ಲಿ ಬೆಳಕು ಒಳಗೆ ಬರಲೆಂದು ಮಾಯೆಯನ್ನು ವಿಸ್ತರಿಸುವರು. ಪ್ರಕಾಶದ ಶಕ್ತಿಯಾದರೂ ಅದನ್ನು ಧರಿಸುವ ಸಾಮರ್ಥ್ಯವು ಬೆಳೆದಂತೆಲ್ಲ ಹೆಚ್ಚುವುದು ಎಂಬುದರಲ್ಲಿ ಸಂದೇಹವಿಲ್ಲ. ಆದರೆ ನಿಜವಾಗಿ ಹೇಳಬೇಕಾದರೆ ಅವರು ಸ್ಥೂಲದ ರೂಪದಲ್ಲಿ ಮಾಯೆಯ ಬದಿಯಲ್ಲಿಯೇ ಇರುವರು. ನಾನಿಲ್ಲಿ ಪ್ರಕಾಶಕ್ಕೆ ಸ್ಥೂಲ ಶಬ್ದವನ್ನು ಬಳಸಿದ್ದೇನೆ. ವಿಜ್ಞಾನಿಗಳು ಇದನ್ನು ಆಕ್ಷೇಪಿಸಬಹುದು, ಆದರೆ ನಿಜ ಸ್ಥಿತಿಯೊಂದಿಗೆ ಹೋಲಿಸಿದಾಗ ಪ್ರಕಾಶವು ಎಷ್ಟೋ ಘನವಾಗಿ ಪರಿಣಮಿಸುವುದು. ಏಕೆಂದರೆ ಅಲ್ಲಿ ಬೆಳಕೂ ಇಲ್ಲ, ಕತ್ತಲೆಯೂ ಇಲ್ಲ. ಇದು ಸಾಮಾನ್ಯವಾಗಿ ತ್ರಿಕುಟಿಯಲ್ಲೂ ಅದರ ಆಚೆಗೂ ಸಂಭವಿಸುವುದು. ಶರೀರದ ತುತ್ತು ತುದಿಯ ಭಾಗವೇ ಈ ದೊಡ್ಡ ವೃತ್ತದ ಕೊನೆ. ಇಷ್ಟಿದೆ ಈ ಮಹಾವೃತ್ತದ ವಲಯ. ಅಂದರೆ ಹೃದಯ ಮಂಡಲದ ತುತ್ತ ತುದಿ ಅಂತಂದ್ರೆ ಶರೀರ, ಅದೇ ಹೃದಯ ಮಂಡಲದ ತುತ್ತ ತುದಿ.
ನಾವು ಒಳಗಡೆ ಬೆಳೆದಂತೆಲ್ಲ ಏನಾಗುತ್ತೆ, ಬೆಳಕನ್ನು ಕಾಣ್ತೀವಿ ಅಂತ ಇಟ್ಕೊಳ್ರಿ. ಕೆಲವು ಕಡೆ ಫಾರ್ ಎಕ್ಸಾಂಪಲ್ 3ನೇ ಪಾಯಿಂಟಿಗೆ ಬಂದ್ರಿ ಅಂತ ಇಟ್ಕೊಳ್ರಿ. 3ನೇ ಪಾಯಿಂಟಿಗೆ ಬಂದಾಗ ತುಂಬಾ ಪ್ರಕಾಶಮಾನವಂತ ಬೆಳಕು ಕಾಣುತ್ತೆ. ಆ ಬೆಳಕನ್ನ ಜನ ನೋಡ್ಕೊಂಡು ಇನ್ನೊಂದು ಕೆಲವು ಕಡೆ ಅಂತಂದ್ರೆ 6ನೇ ಪಾಯಿಂಟ್ ಆಗ್ನಾ ಚಕ್ರ ಇದೆಯಲ್ಲ, ಆಗ್ನಾ ಚಕ್ರದಲ್ಲೂ ಕೂಡ ಒಂದು ಪ್ರಕಾಶಮಾನವಾದಂತ ಬೆಳಕು ಕಾಣುತ್ತೆ. 3ನೇ ಪಾಯಿಂಟಲ್ಲಿ ಕಾಣುತ್ತೆ, 6ನೇ ಪಾಯಿಂಟಲ್ಲಿ ಕಾಣುತ್ತೆ. ಜನ ಈ ಪ್ರಕಾಶವನ್ನೇ ಸತ್ಯವಸ್ತು ಅಂತ ಭಾವಿಸಿ ಅದರ ಕಡೆನೇ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ. ಈಗ ಆ ಪ್ರಕಾಶ ಏನ್ ಕಾಣ್ತಾ ಇದೆ ಅದು ಮಾಯದ ವಲಯ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಿಮ್ಮ ಗಮನವನ್ನೆಲ್ಲ ನೀವು ಈ ಪ್ರಕಾಶದ ಮೇಲೆನೆ ಕೇಂದ್ರೀಕರಿಸಿ ಕೂತ್ಕೊಂಡಾಗ ಏನಾಗುತ್ತೆ, ಅದಕ್ಕೆ ನಾವು ಶಕ್ತಿಯನ್ನು ತುಂಬ್ತೀವಿ, ಅದು ವಿಸ್ತಾರ ಆಗ್ತಾ ಹೋಗುತ್ತೆ. ಅಂದ್ರೆ ಮಾಯದ ಹೊರಗಡೆ ಹೋಗ್ಲಿಕ್ಕೆ ಅವ್ರು ಪ್ರಯತ್ನನೇ ಪಡ್ತಿಲ್ಲ, ಮಾಯದಲ್ಲೇ ಇದ್ಕೊಂಡು ಮಾಯಾನೇ ವಿಸ್ತಾರ ಮಾಡ್ತಾ ಕೂತಿದ್ದಾರೆ, ಬೆಳಕನ್ನು ನೋಡ್ತಾ ಕೂತಿದ್ರೆ. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ನಾವು ಬೆಳಕನ್ನ ನಮ್ಮ ಗುರಿಯನ್ನಾಗಿ ಇಟ್ಕೊಳ್ಳಲ್ಲ. ನಮ್ಮ ಸಂಸ್ಥೆಯಲ್ಲಿ ನಾವು ಬೆಳಕನ್ನೂ ದಾಟಿ ಹೋಗ್ಬೇಕು, ಕತ್ತಲನ್ನೂ ದಾಟಿ ಹೋಗ್ಬೇಕು, ನಂತರ ಏನ್ ಬರುತ್ತೆ ಅದು ನಮ್ಮ ಗುರಿ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಸೊ ಬೆಳಕನ್ನೂ ದಾಟಿ ಕತ್ತಲನ್ನೂ ದಾಟಿ ಕಡೆಗೆ ಏನು ಸಿಗುತ್ತೆ ಅದು ನಮ್ಮ ಮೂಲ ವಸ್ತು, ಸತ್ಯ ವಸ್ತು. ಅಲ್ಲಿವರೆಗೂ ನಾವು ಹೋಗ್ಬೇಕು. ಸರಿನಾ? ಈ ಮಹಾವೃತ್ತದಲ್ಲಿ ಅನೇಕ ಸಂಗತಿಗಳು ಇವೆ. ಯಾವ ಮಹಾವೃತ್ತದಲ್ಲಿ ಅಂತಂದ್ರೆ ಈ ಹೃದಯದ ವೃತ್ತ, ಹಾರ್ಟ್ ಸರ್ಕಲ್ ಅಂತ ಇಟ್ಕೊಳ್ರಿ. ಅನೇಕ ಸಂಗತಿಗಳಿವೆ. ಅವು ಕೆಲವು ಅನುಭವ ವೇದ್ಯವಾದವು. ಯಾವ ಶಬ್ದಗಳು ಅವುಗಳನ್ನು ಬಣ್ಣಿಸಲಾರವು. ಇಲ್ಲಿ ನಿಸರ್ಗದ ನಾನಾ ಶಕ್ತಿಗಳು ನೆಲೆಸಿರುವವು. ಅತ್ರಿ ಋಷಿಯು ತನ್ನ ಕಾರ್ಯ ಇಲ್ಲೇ ಮಾಡುತ್ತಿರುವನು. 1000 ವರ್ಷ ಕಳೆದರೂ ಆತನು ಈ ವೃತ್ತದಲ್ಲಿ ಬಹಳ ಮೇಲೆ ಹೋಗಿಲ್ಲ. ಅಗಸ್ತ್ಯ ಋಷಿಯು ಇದೇ ವಲಯದಲ್ಲಿ ಕೆಲಸ ಮಾಡುತ್ತಿರುವನು. ಈ ಕ್ಷೇತ್ರವನ್ನು ದಾಟಿದ ವಿಭೂತಿ ಎಂದು ಅವರು ತಮ್ಮ ಕಾರ್ಯಗಳಿಗಾಗಿ ಆದೇಶ ಪಡೆಯುವರು. ಇದಲ್ಲದೆ ಇದೇ ಕ್ಷೇತ್ರದಲ್ಲಿ ಬೇರೆ ಅನೇಕ ಋಷಿಮುನಿಗಳು ಕೆಲಸ ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾನು ನಿಸರ್ಗದ ಒಂದು ರಹಸ್ಯವನ್ನು ಬಹಿರಂಗಪಡಿಸುವನು. ನಾವು ವಿಷ್ಣುವನ್ನು ನಮ್ಮ ದೇವರೆಂದು ತಿಳಿದು ಪೂಜಿಸುವೆವು. ಆತನ ಸಾಮರ್ಥ್ಯವನ್ನು ಕುರಿತು ನಾನಿಂದು ಹೇಳುವನು. ಅವನು ಸೃಷ್ಟಿಯ ರಕ್ಷಣೆಗಾಗಿ ವಿವಿಧ ಗಣಗಳನ್ನು ವ್ಯವಸ್ಥೆಗೊಳಿಸುವವನು ಮಾತ್ರ. ಆತನ ಕಾರ್ಯಮಿತಿಯು ಈ ಕ್ಷೇತ್ರದ ಒಳಗೆ ಇದೆ. ಸೊ ಇಡೀ ಸೃಷ್ಟಿ ಆಗಿರ್ತಕ್ಕಂಥ ಕಣಗಳಿಂದ ಆ ಕಣಗಳನ್ನ ವ್ಯವಸ್ಥಿತಗೊಳಿಸೋದು ವಿಷ್ಣುವಿನ ಕೆಲಸ. ಅದಕ್ಕೆ ನಾವು ವಿಷ್ಣುವಿಗೆ ಏನಂತ ಹೇಳ್ತೀವಿ? ಮೇಂಟೈನರ್ ಅಂತ ಹೇಳ್ತೀವಿ. ಬ್ರಹ್ಮ ಸೃಷ್ಟಿಕರ್ತ, ಕಣಗಳನ್ನು ಸೃಷ್ಟಿ ಮಾಡ್ತಕ್ಕಂಥವನು ಬ್ರಹ್ಮ, ಕಣಗಳನ್ನ ಮೇಂಟೈನ್ ಮಾಡ್ತಕ್ಕಂಥವನು, ಅದರ ವ್ಯವಸ್ಥೆಯನ್ನು ಮೇಂಟೈನ್ ಮಾಡ್ಕೊಳ್ತಕ್ಕಂಥವನು, ನಿರ್ವಹಿಸುವವನು ವಿಷ್ಣು. ಆ ಕಣಗಳನ್ನು ನಾಶ ಮಾಡ್ತಕ್ಕಂಥವನು ರುದ್ರ. ಸರಿ. ಯಾವ ದೇವತೆಯೂ ಕೂಡ ಈ ವೃತ್ತವನ್ನು ಎಂದೂ ದಾಟಿಲ್ಲ. ಸಾಧನ ಸಾಮರ್ಥ್ಯಗಳು ತನ್ನ ಅಂಕಿತದಲ್ಲಿರುವ ಮನುಷ್ಯನಿಗೆ ಮಾತ್ರ ಇದು ಸಾಧ್ಯವಾಗಿ ಆತನು ದೇವತೆಗಳಿಂದಲೂ ಎಷ್ಟೋ ಮುಂದುವರಿಯುವನು. ನಿಜವಾಗಿಯೂ ನಾವೇ ನಮ್ಮಲ್ಲಿರುವ ಸಾಮರ್ಥ್ಯದಿಂದ ಅವರಿಗೆ ಶಕ್ತಿಯನ್ನು ಕೊಡುವೆವು. ಅಂದ್ರೆ ನಾವಂತಂದ್ರೆ ಇನ್ನು ಈ ವೃತ್ತವನ್ನು ದಾಟದೇ ಇರೋರು ಶಕ್ತಿ ಕೊಡೋದಲ್ಲ. ಈ ವೃತ್ತವನ್ನು ಯಾರು ದಾಟಿರ್ತಾರೆ, ಯಾವ ಮನುಷ್ಯ ಈ ವೃತ್ತವನ್ನು ದಾಟಿರ್ತಾನೆ, ಅವನು ಈ ದೇವತೆಗಳಿಗೆಲ್ಲ ಶಕ್ತಿಯನ್ನು ಕೊಡ್ತಾನೆ. ಸರಿ. ನಮ್ಮಲ್ಲಿರುವ ಸಾಮರ್ಥ್ಯದಿಂದ ಅವರಿಗೆ ಶಕ್ತಿಯನ್ನು ಕೊಡುವೆವು. ಈ ಹೃದಯ ಮಂಡಲವನ್ನು ದಾಟಿ ಭಗವಂತನ ಮೊಟ್ಟ ಮೊದಲನೆಯ ಅಥವಾ ಪರಾಮನಸ್ಸಿನ ವಲಯವನ್ನು ಪ್ರವೇಶಿಸಿದ ವಿಭೂತಿ ಪುರುಷರಿಗೆ ನಾವು ಎಂಬ ಶಬ್ದವನ್ನು ಬಳಸಿದ್ದೇನೆ. ಅಷ್ಟೇ ಅಲ್ಲ, ಈ ವಲಯವನ್ನೂ ದಾಟಿದ ಮಹಾಪುರುಷರಿಗೆ ಈ ಶಬ್ದವು ಅನ್ವಯಿಸುವುದು. ಇಷ್ಟಾದರೂ ನನ್ನ ಮಾತು ಪೂರ್ಣ ಸರಿಯಲ್ಲ. ಭಗವಂತನ ಆದಿ ಮನಸ್ಸನ್ನೂ ದಾಟಿ ಬಹಳ ಮೇಲೆ ಹೋದವರಿಗಾಗಿಯೇ ಈ ಶಬ್ದವನ್ನು ನಾನು ಹೇಳಬೇಕು. ಯಾರಿಗೆ ಈ ಶಬ್ದ ನಾವು ಅಂತ ಹೇಳಿದಾಗ ಇಲ್ಲಿ ನಾವೇ ದೇವತೆಗಳಿಗೆ ಶಕ್ತಿಯನ್ನು ಕೊಡ್ತೀವಿ ಅಂತಂದ್ರೆ ಈ ನಾವು ಅಂದ್ರೆ ಯಾರು ಅದನ್ನ ವಿವರಣೆ ಮಾಡ್ತಾ ಇದ್ದಾರೆ. ನಾವು ಅಂತಂದ್ರೆ ಈ ಹೃದಯ ವೃತ್ತ ಏನಿದೆ ಅದನ್ನ ದಾಟಿ ಭಗವಂತನ ಪರಾಮನಸ್ಸಿನ ಒಂದು ಸ್ತರ ಏನಿದೆ ಅದನ್ನೂ ದಾಟಿ ಕೇಂದ್ರದ ಹತ್ತ ಹೋಗಿ ಯಾರು ನೆಲೆ ನಿಲ್ತಾರಲ್ಲ ಅವರು ಈ ದೇವತೆಗಳಿಗೆಲ್ಲ ಶಕ್ತಿಯನ್ನು ಕೊಡ್ತಾ ಇರ್ತಾರೆ. ಮನುಷ್ಯನಿಗೆ ಅಲ್ಲಿವರೆಗೂ ಹೋಗ್ಲಿಕ್ಕೆ ಸಾಧ್ಯ ಉಂಟು. ಯಾವ ದೇವತೆಗೂ ಭಗವಂತನ ಪರಾಮನಸ್ಸನ್ನು ದಾಟಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಬರಿತಾ ಇದ್ದಾರೆ. ಅಂದ್ರೆ ನೋಡ್ರಿ, ದೇವತೆಗಳ ಸ್ಥಾನ ದೊಡ್ಡದು, ಮನುಷ್ಯರ ಸ್ಥಾನ ದೊಡ್ಡದು. ಮನುಷ್ಯ ತನಗಿರ್ತಕ್ಕಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಉಪಯೋಗಿಸ್ಕೊಂಡಿದ್ದ ಆದ್ರೆ ದೇವತೆಗಳನ್ನು ಸಹ ಮೀರಿ ಬೆಳೆಯೋಕೆ ಸಾಧ್ಯ ಇದೆ ಅಂತ ಬರೀತಾ ಇದ್ದಾರೆ.
ವಿಷ್ಣು ಕೂಡ ಈ ಹೃದಯದ ವೃತ್ತದಲ್ಲೇ ಇದೆ. ಯಾವ ದೇವತೆಯೂ ಈ ಹೃದಯದ ವೃತ್ತವನ್ನು ದಾಟಿ ಹೋಗಿಲ್ಲ, ಯಾವ ದೇವತೆ ಕೂಡ. ಸರಿನಾ? ಗುರುಪದೇಶವನ್ನು ಅನುಸರಿಸುವುದರಿಂದ ವಿಸ್ತಾರವಾದ ಈ ಹೃದಯ ಮಂಡಲವನ್ನು ದಾಟುವುದು ಸುಲಭವಾಗಿದೆ. ಆದರೆ ಯಾರು ಎಲ್ಲ ಮಂಡಲಗಳಲ್ಲೂ ಬಹುಮಟ್ಟ ದಾಟಿ ಬಹು ಎತ್ತರಕ್ಕೆ ಹೋಗುವನೋ ಮತ್ತು ಯಾರಲ್ಲಿ ಯೌಗಿಕ ಪ್ರಾಣಹುತಿ ಶಕ್ತಿ ಇದೆಯೋ ಆತನೇ ಸಮರ್ಥ ಗುರುವಾಗಲು ಯೋಗ್ಯನಾಗುವನೆಂಬುದು ನೆನಪಿನಲ್ಲಿ ಇರತಕ್ಕದ್ದು. ನಿಸ್ಸಂದೇಹವಾಗಿ ಶಿಷ್ಯನಲ್ಲಿ ದೃಢ ಸಂಕಲ್ಪವು ಅಗತ್ಯವಾಗಿರಬೇಕು. ಇದು ಎಷ್ಟು ಕಠಿಣವೆಂದು ತೋರುವುದು ನಿಜವಾಗಿಯೂ ಅಷ್ಟು ಕಠಿಣವಾಗಿಲ್ಲ. ಅಭ್ಯಾಸಿಗಳು ಸುಲಭವಾದ ವಸ್ತುವನ್ನು ಪಡೆಯಲು ಕ್ಲೇಶಕರ ಸಾಧನಗಳನ್ನು ಅನುಸರಿಸುವುದಾದುದರಿಂದ ಕಾರಣ ಈ ಮಾರ್ಗದಲ್ಲಿ ಅದೊಂದು ಮುಖ್ಯ ತೊಂದರೆಯಾಗಿದೆ. ಈ ವಲಯವನ್ನು ಸೇರುವ ಸೋಪಾನ ಮಾರ್ಗದಲ್ಲಿ ನಾರದನು ಅತ್ಯಂತ ಕೆಳಗಿನ ಮೆಟ್ಟಲಿನಲ್ಲಿದ್ದಾನೆ. ಹೃದಯ ಮಂಡಲದ ಒಂದು ಮೂಲೆಯಲ್ಲಿ ಆತನು ತನ್ನ ವೀಣಾನಾದವನ್ನು ಮಾಡಿದನೆಂಬುದರಲ್ಲಿ ಸಂದೇಹವಿಲ್ಲ. ಅವನು ಹೃದಯದಲ್ಲಿ ಅನುಭವಕ್ಕೆ ಬರುವ ಶಬ್ದವನ್ನಷ್ಟೇ ಗ್ರಹಿಸುವವನು ಆಗಿದ್ದಾನೆ. ಹೃದಯದಲ್ಲಿ ಉಂಟಾಗುವ ಕೆಳಮಟ್ಟದ ಧ್ವನಿಯಲ್ಲಿಯೇ ಆತನು ಲೀನನಾಗಿದ್ದಾನೆ. ನಾನು ಬೇರೆ ಮಹರ್ಷಿಗಳ ಉದಾಹರಣೆಗಳನ್ನು ತೆಗೆದುಕೊಂಡು ಇದನ್ನು ಬೆಳೆಸಬಯಸುವುದಿಲ್ಲ. ಅವರು ನಿಜವಾದ ಸ್ಥಿತಿಯನ್ನು ಬಹಿರಂಗಪಡಿಸಿದರೆ ಜನರು ನನ್ನ ಮೇಲೆ ಆಕ್ರೋಶ ಮಾಡಬಹುದು. ಆದರೆ ಇದನ್ನೆಲ್ಲ ನಾನು ನನ್ನ ಪ್ರತಿನಿಧಿಗೆ, ಅವನು ಯಾರೇ ಆಗಲಿ, ಹೇಳಿಕೊಡಬಹುದು. ನಾನಿನ್ನೂ ಅನೇಕ ವಿಷಯಗಳನ್ನು ಪ್ರಕಟಗೊಳಿಸಬೇಕಾಗಿದೆ. ಅವುಗಳಲ್ಲಿ ಹಲವು ನನ್ನ ಜೀವಿತ ಕಾಲದಲ್ಲಿಯೇ, ಇನ್ನು ಕೆಲವು ನನ್ನ ಭೌತಿಕ ಶರೀರದ ಪತನಾನಂತರವೂ ಬೆಳಕಿಗೆ ಬರುವುವು. ಸೊ ನೋಡ್ರಿ, ಎಲ್ಲ ಋಷಿಮುನಿಗಳು, ಎಲ್ಲ ದೇವತೆಗಳು ನಾರದನ ಬಗ್ಗೆ ಮಾತ್ರ ಹೇಳಿದ್ದಾರೆ. ಅತ್ಯಂತ ಕೆಳಗಿನ ಮೆಟ್ಟಲು, ಹೃದಯ ಮಂಡಲದ ಅತ್ಯಂತ ಕೆಳಗಿನ ಮೆಟ್ಟಲು, ಅಲ್ಲಿ ನಾರದ ಇರತಕ್ಕಂಥದ್ದು. ನಾರದ ಏನ್ ಮಾಡ್ತಾ ಇದ್ದಾನೆ? ಆ ಧ್ವನಿ ಏನಿದೆಯಲ್ಲ, ಆ ಧ್ವನಿ ಹೃದಯ ಮಂಡಲದಲ್ಲಿ ಹ್ಯಾಕ್ ಪ್ರಕಟ ಆಗುತ್ತೆ. ಆ ಕೆಳಗಿನ ಧ್ವನಿಯನ್ನು ಮಾತ್ರ ಅವನು ಹಿಡ್ಕೊಳ್ಳಿಕ್ಕೆ ಸಾಧ್ಯ. ಆ ಧ್ವನಿಯನ್ನು ಹಿಡ್ಕೊಂಡು ತಾನು ವೀಣಾನಾದವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳ್ತಿದ್ದಾರೆ. ಎಲ್ಲ ಋಷಿಮುನಿಗಳು ಕೂಡ ಇಲ್ಲೇ ಇದ್ದಾರೆ. ಅತ್ರಿ ಋಷಿಮುನಿ, ಅಗಸ್ತ್ಯರು, ಬೇರೆ ಋಷಿಮುನಿಗಳು, ವಿಷ್ಣು, ಗಣೇಶ, ಶಿವ, ನೀವು ಯಾವ ದೇವತೆನಾದ್ರೂ ತಗೊಳ್ಳಿ, ಎಲ್ಲ ದೇವತೆ ಕೂಡ ಕೇವಲ ಈ ಹೃದಯ ಮಂಡಲದಲ್ಲೇ ಇದ್ದಾರೆ. ಬಾಬೂಜಿಯವರು ಬೇರೆಯವರ ಸ್ಥಾನಗಳನ್ನೆಲ್ಲ ಪ್ರಕಟಪಡಿಸಿಲ್ಲ, ಬಟ್ ಎಲ್ಲ ಇಲ್ಲೇ ಇದ್ದಾರೆ. ಯಾರು ಈ ಹೃದಯ ಮಂಡಲವನ್ನು ದಾಟ್ತಾರೋ ಅವ್ರು ಇನ್ನೆಷ್ಟು ಉನ್ನತಿಗೆ ಹೋಗಿರ್ತಾರೆ ಅಂತ ಲೆಕ್ಕ ಹಾಕ್ರಿ. ಸರಿನಾ? ಅಂಡ್ ಇನ್ನೊಂದು ನಿಮಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಇದು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಹೃದಯ ಮಂಡಲವನ್ನು ದಾಟೋದು ಕಷ್ಟ ಅಂತ ಅನಿಸಿದ್ರು ಅಷ್ಟೊಂದು ಕಷ್ಟ ಏನಲ್ಲ. ಸರಳ ವಿಧಾನ ಉಪಯೋಗಿಸಿದ್ರೆ ಸರಳವಾಗಿರತಕ್ಕಂಥದ್ದು ಸಹಜವಾಗಿ ಪಡಿಬಹುದು ನಾವು ಅಂತ ಹೇಳ್ತಾ ಇದ್ದಾರೆ. ಹೃದಯ ಮಂಡಲವು ಹೆಚ್ಚು ಕಡಿಮೆ ಅಡಿಯಿಂದ ಮುಡಿಯವರೆಗೂ ಹಬ್ಬಿದೆ. ಇದು ಅಂಡರ್ಲೈನ್ ಮಾಡ್ಕೊಳ್ರಿ. ಹೃದಯ ಮಂಡಲವು ಅಡಿಯಿಂದ ಮುಡಿಯವರೆಗೆ ಹಬ್ಬಿದೆ. ಸರ್ವಶಕ್ತನ ಸೃಷ್ಟಿಯೆಲ್ಲವೂ ಈ ವೃತ್ತದಲ್ಲಿಯೇ ಇದೆ. ಇಲ್ಲಿ ಅದನ್ನ ಹೃದಯ ಮಂಡಲ ಅಂತ ಕರಿತಾ ಇಲ್ಲ, ಈ ಹೃದಯದ ವೃತ್ತ ಅಂತ ಕರಿತಾ ಇದ್ದಾರೆ. ಸರ್ಕಲ್ ಆಫ್ ಹಾರ್ಟ್ ರೀಜನ್ ಅಲ್ಲ, ಈ ಹೃದಯದ ವೃತ್ತದಲ್ಲಿಯೇ ಇದೆ. ಕಾರ್ಯವು ಮಾತ್ರ ವಿಭಕ್ತವಾಗಿದ್ದು ಬೇರೆ ಬೇರೆ ಇಂದ್ರಿಯಗಳ ಮೂಲಕ ನೆರವೇರುವುದು. ನಾವು ಹೃದಯ ಮಂಡಲದ ಮಧ್ಯಬಿಂದುವಿನ ಅಡಿಯಲ್ಲಿ ಹೋದರೆ ಬೇರೆ ಬೇರೆ ನಿಯೋಗಗಳು ತಮ್ಮ ಗೊಪ್ಪಿಸಲಾಗದ ಕೆಲಸ ಮಾಡುತ್ತಿರುವುದನ್ನು ಕಾಣುವೆವು. ಇದಕ್ಕೆ ಬೇಕಾಗಿರುವ ಭಗವತ್ ಶಕ್ತಿಯು ಅವರಲ್ಲಿದೆ. ಈ ಪ್ರಕಾರ ಹೃದಯ ಮಂಡಲವು ನಿಸರ್ಗದ ದೊಡ್ಡ ಯಂತ್ರೋಪಕರಣವಾಗಿದೆ. ಇಲ್ಲಿ ಹೃದಯದ ವೃತ್ತ ಅಂತಂದ್ರೆ 1ನೇ ಬಿಂದುವಿನಿಂದ ಹಿಡಿದು 10ನೇ ಬಿಂದುವಿನವರೆಗೂ ಕೂಡ ಹೃದಯದ ವೃತ್ತ ಅಂತ ಕರೀತಾ ಇದ್ದಾರೆ. ಹೃದಯದ ವೃತ್ತ, ಹೃದಯ ಮಂಡಲ ಬೇರೆ, ಹೃದಯದ ವೃತ್ತ ಬೇರೆ. ಹೃದಯದ ವೃತ್ತ ಅಂತಂದ್ರೆ ಒಂದು ಅಡಿಯಿಂದ ಮುಡಿವರೆಗೂ ಹೃದಯದ ವೃತ್ತ ಅಂತ ಹೇಳ್ತಾ ಇದ್ದಾರೆ. ಅಡಿಯಿಂದ ಮುಡಿ, ಇಲ್ಲಿ ಬಂದ್ರೆ ಮುಡಿ, ಅಡಿ ಅಂದ್ರೆ ಕೆಳಗಡೆ ತುತ್ತು ತುದಿ, ಪಾದದ ಬೆರಳಿನ ತುತ್ತು ತುದಿ. ಇಲ್ಲಿ ಮುಡಿ ಅಂತಂದ್ರೆ ಇಲ್ಲಿ ನೆತ್ತಿಯ ಮೇಲ್ಭಾಗ, ಇದು 10ನೇ ಬಿಂದು. ಸೊ 1ರಿಂದ 10ನೇ ಬಿಂದುವರೆಗೂ ಕೂಡ ಹೃದಯದ ವೃತ್ತ ಅಂತ ಹೇಳ್ತಾ ಇದ್ದಾರೆ. ಹೃದಯ ಮಂಡಲ ಬೇರೆ, ಹೃದಯದ ವೃತ್ತ ಬೇರೆ. ಸರಿನಾ? ಸೊ ಇದುವರೆಗೂ ಅವ್ರು ಏನ್ ಹೇಳಿದ್ರು, ಎಲ್ಲ ಹೃದಯ ವೃತ್ತದಲ್ಲೇ ಇದೆ ಹೇಳ್ತಿರ್ತಕ್ಕಂಥದ್ದು.
ಈ ಹೃದಯದ ವೃತ್ತ ಇದೆಯಲ್ಲ, ನಿಸರ್ಗದ ದೊಡ್ಡ ಯಂತ್ರೋಪಕರಣವಾಗಿದೆ. ನಿಸರ್ಗ ಈ ಹೃದಯದ ವೃತ್ತದ ಮುಖಾಂತರ, ಈ ಹೃದಯದ ಮಂಡಲದ ಮುಖಾಂತರ ಕೆಲಸ ಮಾಡ್ತಾ ಇದೆ ನಿಸರ್ಗ. ನೀವು ಭೌತಿಕ ದ್ರವ್ಯವನ್ನು ತೆಗೆದುಹಾಕಿ ನಿಮ್ಮಿಂದ ಜನಿಸಿದ, ಅರ್ಥಾತ್ ನೀವೇ ನಿರ್ಮಿಸಿದ ಶಕ್ತಿಯನ್ನೆಲ್ಲ ಬರಿದು ಮಾಡಿದಾಗ ಅಡಿಯಲ್ಲಿರುವ ಸ್ಥಿತಿಯನ್ನು ಹೊಂದಿವ್ರಿ. ಬೇರೆ ಶಬ್ದಗಳಲ್ಲಿ ಹೇಳುವುದಾದರೆ, ಈ ಪ್ರದೇಶದಲ್ಲಿಯ ನಿಮ್ಮ ಗ್ರಂಥಿಗಳನ್ನು ನೀವು ಬಿಚ್ಚಿದಾಗ ಶಾಂತಿಯು ನೆಲೆಸಿ ಕ್ರಮೇಣ ಪ್ರಬಲವಾಗುವುದು. ಅಲ್ಲಿಗ ಮೂಲ ಸ್ಥಿತಿಯು ಬಂದಿರುವುದರಿಂದ ಅಲ್ಲಿರುವ ಪ್ರತಿಯೊಂದು ವಸ್ತುವು ಸರಳವಾಗಿಯೂ ಶಾಂತವಾಗಿಯೂ ಕಾಣಿಸುವುದು. ನೀವು ನಿರ್ಮಿಸಿದ ಯಾವುದೂ ಅಲ್ಲಿ ಇರುವುದಿಲ್ಲ. ಚುಕ್ಕೆಗಳು, ಕಣಗಳು ಕಾಣದಂತಾಗುವು. ಮಿಣುಕುವ ಬೆಳಕಾದರೂ ಶೂನ್ಯಕ್ಕೆ ಬರುವವರೆಗೆ ಮಸುಕಾಗುತ್ತಾ ಹೋಗುವುದು. ಈಗ ಅಲ್ಲಿ ಭಾರವಿರುವುದಿಲ್ಲ. ಕೆಲವು ಅಭ್ಯಾಸಗಳು ಹೇಳ್ತಾರೆ, ನನಗೆ ಚುಕ್ಕೆ ಕಾಣ್ತಾ ಇತ್ತು ಅಂತ ಹೇಳ್ತಾರೆ ಧ್ಯಾನ ಆದ್ಮೇಲೆ. ಧ್ಯಾನದಲ್ಲಿ ಬೇರೆ ಬೇರೆ ಕಡೆ ಚುಕ್ಕೆ ಕಾಣ್ತಾ ಇತ್ತು ಅಂತ, ಆ ಚುಕ್ಕೆಗಳೆಲ್ಲ ಮಾಯವಾಗುತ್ತೆ, ಕಣಗಳೆಲ್ಲ ಮಾಯವಾಗುತ್ತೆ. ಬೆಳಕಿನ ಮಿಣುಕುವ ಬೆಳಕೇನಿದೆ ಅದು ಕೂಡ ಮಂದವಾಗುತ್ತಾ ಶೂನ್ಯಕ್ಕೆ ಹೋಗುತ್ತೆ. ಅಲ್ಲಿರುವ ಸತ್ಯದ ಮಟ್ಟಕ್ಕೆ ಇನ್ನೂ ಬಾರದಿರುವ ಜೀವಿಗೆ ಈ ಸ್ಥಿತಿಯು ಕಲ್ಪನಾತೀತ ಅನಿಸುವುದೇನೋ ನಿಜ. ಆತ್ಮವು ಯಾವಾಗಲೂ ತನ್ನ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸುವುದು. ಅದು ಕೇಂದ್ರದೊಂದಿಗೆ ವಾದಾಗಲೇ ಇದು ಸಾಧ್ಯವಾಗುವುದು. ಬಾಹ್ಯ ಪದಾರ್ಥಗಳು, ಈ ವಲಯದಲ್ಲಿ ಆವರಣಗಳು ಈಗ ಇಲ್ಲದಂತಾಗುವು. ಹೃದಯದ ಈ ದೊಡ್ಡ ಪ್ರದೇಶದಲ್ಲಿ ವಿಶ್ವದ ಶಕ್ತಿಗಳು ವಾಸ ಮಾಡಿವೆ. ಈ ಕ್ಷೇತ್ರವನ್ನು ದಾಟಿ ನೀವು ನಿಜ ಮನಸ್ಸಿಗೆ ಬರುವ ಮುನ್ನ ನಿಮಗೆ ಅನೇಕ ಶಕ್ತಿಗಳು ಪ್ರಾಪ್ತವಾಗಿ ಭಗವತ್ ಕಾರ್ಯದಲ್ಲಿ ಅವುಗಳನ್ನು ಉಪಯೋಗಿಸಬಹುದಾಗಿದೆ. ಈ ಪುಸ್ತಕದಲ್ಲಿ ಈ ಸಿದ್ಧಿಗಳನ್ನು ನಾನು ವಿವೇಚಿಸುವುದಿಲ್ಲ. ಹೃದಯ ಮಂಡಲದ ಬಗ್ಗೆ ನಾನು ಮಾಡಿದ ಸಂಶೋಧನೆಯನ್ನು ಈಗ ನಿಮ್ಮ ಎದುರಿಗೆ ಇಡುವೆನು. ಇಲ್ಲಿಗೆ ನಿಲ್ಲಿಸೋಣ. 164ರಿಂದ ನಾಳೆ ಕಂಟಿನ್ಯೂ ಮಾಡೋಣ. ಸರಿನಾ? ಸೊ ಈಗ ಏನು ಹೃದಯ ಮಂಡಲ ಅಂತ ಏನು ನಿಮಗೆ ವಿವರಣೆ ಕೊಡ್ತಾ ಹೋಗ್ತಾ ಇದ್ದಾರೆ, ಹೃದಯ ಮಂಡಲ, ಹೃದಯ ವೃತ್ತ ಎರಡು ಹೇಳಿದ್ರು. ಹೃದಯ ವೃತ್ತದಲ್ಲಿ 1ರಿಂದ 10, ಹೃದಯ ಮಂಡಲದಲ್ಲಿ 1ರಿಂದ 5. ಕಾಲಕ್ರಮೇಣದಲ್ಲಿ ಈ ಹೃದಯದ ವೃತ್ತ ಅಂತ ಎಲ್ಲೂ ಮತ್ತೆ ಉಪಯೋಗಿಸಲ್ಲ ಅವರು. ಎಲ್ಲ ಕಡೆ ಹೃದಯ ಮಂಡಲ ಅಂತ ಉಪಯೋಗಿಸ್ತಾರೆ, ಹೃದಯದ ವೃತ್ತನ ಉಪಯೋಗಿಸೋದು ಬಿಟ್ಬಿಡ್ತಾರೆ. ತುಂಬಾ ಜನ ಇಲ್ಲಿ ಹೃದಯ ಮಂಡಲಕ್ಕೂ ಹೃದಯ ವೃತ್ತಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಹೃದಯ ಮಂಡಲ ಅಂತಂದ್ರೆ 1ರಿಂದ 5, ಹೃದಯದ ವೃತ್ತ ಅಂತಂದ್ರೆ 1ರಿಂದ 10. ಈಗ ಜ್ಞಾಪಕ ಇಟ್ಕೊಳ್ರಿ. ಸೊ ಇದಕ್ಕೊಂದು ಕ್ಲೂ ಕೊಡ್ತಾರೆ, ಯಾಕೆ ಯಾವ ದೇವತೆ ಕೂಡ ಮುಂದಕ್ಕೆ ಹೋಗಿಲ್ಲ ಅಂತ. ನೀವು ಗ್ರಂಥಿ ಪ್ರಕರಣ ಇದೆಯಲ್ಲ, 10ನೇ ಗ್ರಂಥಿಗೆ ಹೋದ್ರೆ ಇಲ್ಲಿ ಬರೀತಾರೆ, ಈಶ್ವರನ ಕಾರ್ಯ ಇಲ್ಲಿಗೆ ಮುಗಿಯಿತು, ಇಲ್ಲಿಂದ ಮುಂದೆ ಆತನಿಗೆ ಪ್ರವೇಶವಿಲ್ಲ. ಈಶ್ವರನ ಕಾರ್ಯ ಅಂತಂದ್ರೆ ಸೃಷ್ಟಿಕರ್ತನ ಕಾರ್ಯ. ಇಲ್ಲಿ ಈಶ್ವರ ಅಂತಂದ್ರೆ ಸಮಸ್ತ ಸೃಷ್ಟಿಗೆ ಒಡೆಯ. ಇಲ್ಲಿ ಈಶ್ವರ ಅನ್ನೋದ್ರಲ್ಲಿ ಆ ಈಶ್ವರನಲ್ಲಿ ಬ್ರಹ್ಮನೂ ಇದ್ದಾನೆ, ವಿಷ್ಣುನೂ ಇದ್ದಾನೆ, ಮಹೇಶನೂ ಇದ್ದಾನೆ, ಎಲ್ಲರೂ ಇದ್ದಾರೆ. ಆ ಸೃಷ್ಟಿಗೆ ಕಾರಣವಾದಂತ ಈಶ್ವರನ ಕಾರ್ಯ ಇದೆಯಲ್ಲ, ಈಶ್ವರನ ಕಾರ್ಯ ಇಲ್ಲಿ ಮುಗಿತು, ಇಲ್ಲಿಂದ ಮುಂದಕ್ಕೆ ಅವನಿಗೆ ಪ್ರವೇಶ ಇಲ್ಲ. 10ನೇ ಬಿಂದುವರೆಗಷ್ಟೇ ಈಶ್ವರನಿಗೆ ಪ್ರವೇಶ. 10ನೇ ಬಿಂದು ದಾಟಾದ್ಮೇಲೆ ಈಶ್ವರನಿಗೆ ಪ್ರವೇಶವಿಲ್ಲ, ಕೇವಲ ಮನುಷ್ಯರಿಗಷ್ಟೇ ಪ್ರವೇಶ. ಸರಿನಾ? ಈಗ ನೋಡ್ರಿ, ಈಶ್ವರ ನಾವು ಕತೆ ಓದ್ತೀವಿ, ಈಶ್ವರನ ಕತೆ ಓದ್ತೀವಿ, ಶಿವನ ಕತೆ ಓದ್ತೀವಿ. ಶಿವಂದೇ ಎಕ್ಸಾಂಪಲ್ ತಗೊಂಬೋಣ. ಶಿವಶಕ್ತಿ ಅಂತ ಸಿನಿಮಾ ಇದೆ, ಕನ್ನಡ ಫಿಲ್ಮ್ ನೋಡಿದಿರಾ? ಶಿವಶಕ್ತಿ ಅಂತ ಸಿನಿಮಾ ಇದೆ ಅಲ್ವಾ? ಇದೆ ಬ್ರದರ್. ನೋಡ್ರಿ, ಶಿವಶಕ್ತಿ ಅಂತ ರಾಜ್ಕುಮಾರ್ದು ಒಂದು ಸಿನಿಮಾ ಇದೆ. ಅದೇ ತರ ಗಂಗೆ ಗೌರಿ ಅಂತ ರಾಜ್ಕುಮಾರ್ದು ಒಂದು ಸಿನಿಮಾ ಇದೆ. ಯಾರಾದ್ರೂ ನೋಡಿ ಇಲ್ದಿದ್ರೆ ಇವತ್ತು ಕೂತ್ಕೊಂಡು ನೋಡ್ರಿ. ಸರಿ, ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ 10ನೇ ಬಿಂದುನಲ್ಲಿ ಇದಾರಲ್ವಾ, ಸಾಮಾನ್ಯವಾಗಿ ನಮ್ಗೆ ಈಶ್ವರನ ಯಾವ ರೀತಿನಲ್ಲಿ ನಾವು ನೋಡ್ತೀವಿ? ದೇವರ ರೂಪ ಅಲ್ಲ, ಈಶ್ವರನ ಯಾವ ರೂಪದಲ್ಲಿ ನೋಡ್ತೀವಿ ನಾವು ಸಾಮಾನ್ಯವಾಗಿ? ಧ್ಯಾನ ಮಾಡ್ತೀರ, ಧ್ಯಾನ ಮಾಡ್ತಾರೆ. ನೀವು ಈಶ್ವರನ ಯಾವುದೇ ಕ್ಯಾಲೆಂಡರ್ ಪೋಸ್ಟ್ ನೋಡಿದ್ರು ಕೂಡ ಧ್ಯಾನಸ್ಥನಾಗಿರ್ತಾನೆ. ಕರೆಕ್ಟಾ? ಸೊ ಈಶ್ವರನ ನಾವು ಸಾಮಾನ್ಯವಾಗಿ ಧ್ಯಾನಸ್ಥನಾದಂತ ಸ್ಥಿತಿಯಲ್ಲೇ ನಾವು ನೋಡೋದು.
ಈಶ್ವರ ಸಚ್ಚಿದಾನಂದ ಸ್ಥಿತಿಯಲ್ಲಿ ನೆಲೆಗೊಂಡಿರ್ತಾನೆ ಮೋಸ್ಟ್ ಆಫ್ ದ ಟೈಮ್. ಧ್ಯಾನಕ್ಕೆ ಹೋದಾಗ ಸಚ್ಚಿದಾನಂದ ಸ್ಥಿತಿಗೆ ಹೋಗ್ತಾನೆ. ಇನ್ ಕೆಲವು ಕಡೆ ಕೆಳಗಿನ ಸ್ತರಗಳಿಗೆ ಬರ್ತಾನೆ. ಈಶ್ವರನಿಗೂ ಕೂಡ ಅಹಮ್ಮಿಂದ ಕಾಟ ತಪ್ಪಿದಿಲ್ಲ. ಅದು ಕತೆ ಗೊತ್ತಿದೆಯಲ್ವಾ? ಬ್ರಹ್ಮನಿಗೆ 5 ತಲೆ ಇದೆ ಅಂತ ಅವನಿಗೆ ತುಂಬಾ ನೆತ್ತಿಗೆ ಇರುತ್ತೆ. ಒಂದು ಮದುವೆಗೆ ಹೋದಾಗ ಶಿವನಿಗೆ ಅದು ಕೋಪ ಬಂದು ಅವನೇನ್ ಮಾಡ್ತಾನೆ, ಬ್ರಹ್ಮಂದು ಒಂದು ತಲೆ ಕಟ್ ಮಾಡ್ಬಿಡ್ತಾನೆ. ಬ್ರಹ್ಮನ ತಲೆ ಕಟ್ ಮಾಡಿದಾಗ ಆ ತಲೆ ಬಂದು ಶಿವನ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಬ್ರಹ್ಮನ 5ನೇ ತಲೆ ಶಿವನ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಅದೇ ಕಪಾಲ ಆಗೋದು. ಅದನ್ನು ಬಿಡಿಸ್ಕೊಳ್ಲಿಕ್ಕೆ ಆಗೋದೇ ಇಲ್ಲ. ಆ ಕಪಾಲ ಯಾವಾಗ ತುಂಬತ್ತೋ ಅವಾಗಲೇ ನಿನಗೆ ಇದು ಶಾಪ ವಿಮೋಚನೆ ಅಂತ ಬ್ರಹ್ಮ ಅವನಿಗೆ ಶಾಪ ಕೊಟ್ಬಿಡ್ತಾನೆ ಶಿವನಿಗೆ. ಇದು ಯಾವುದೋ ಸಿನಿಮಾದಲ್ಲಿ ತೋರಿಸಿದ್ದಾರೆ, ಶಿವಶಕ್ತಿನೋ ಅಥವಾ ಗಂಗೆ ಗೌರನ್ ಯಾವುದೋ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ ಶಿವನ್. ಆಯ್ತಾ? ಹೌದು. ಯಾಕೆ ಹೇಳ್ತಾ ಇದ್ದೀನಂದ್ರೆ, ಶಿವನಿಗೂ ಕೋಪದ ಕಾಟ ತಪ್ಪಿದ್ದಲ್ಲ. ಶಿವನಿಗೂ ಅಹಂನ ಬಾಧೆ ಇದೆ. ನಮಗೆ ಹೆಂಗ್ ಬಾಧೆ ಇದೆ ಅವನಿಗೂ ಬಾಧೆ ಇದೆ. ವಿಷ್ಣುವಿನ 10 ಅವತಾರಕ್ಕೆ ಅದು ಕೂಡ ಅಹಂನ ಬಾಧೆ ಇದೆ. ಅವನಿಗೂ ಬೇಕಾಗುತ್ತೆ ಅಹಂ. ನಾವು ಅಹಂನ ತುಂಬಾ ತುಚ್ಛೀಕರಿಸಿ ಮಾತಾಡ್ತೀವಲ್ಲ, ಅಹಂ ಎಷ್ಟೋ ಸತಿ ಜೀವನದಲ್ಲಿ ಅವಶ್ಯಕತೆ ಆಗುತ್ತೆ. ನಿಸರ್ಗದ ಕೆಲಸಕ್ಕೆ ಬೇಕಾಗುತ್ತೆ ಅಹಂ. ಸೊ ಈಗ ಶಿವನಿಗೆ ಶಾಪ ಬಂತು, ಬ್ರಹ್ಮನ ತಲೆ ಅಂಟ್ಕೊಂಡ್ಬಿಡ್ತು ಕೈಗೆ. ಅದನ್ನ ಕಪಾಲ ಅಂತ ಕರಿತೀವಿ. ಎಲ್ಲೂ ಕೂಡ ಅವ್ನಿಗೆ ಅದನ್ನ ಬಿಡಿಸ್ಕೊಳ್ಲಿಕ್ಕೆ ಆಗೋದೇ ಇಲ್ಲ. ಯಾರು ಏನ್ ತುಂಬಿಸಿದ್ರು ಅದು ಹೀರ್ಕೊಂಡ್ಬಿಡುತ್ತೆ, ಒಳಗಡೆ ಹೊಟ್ಟೋಗುತ್ತೆ, ಮಾಯವಾಗ. ಬ್ರಹ್ಮ ಕಪಾಲ. ಆ ಬ್ರಹ್ಮ ಕಪಾಲದಿಂದ ಅವನು ಬಿಡಿಸ್ಕೋಬೇಕಾದ್ರೆ ಅನ್ನಪೂರ್ಣೆ ಹತ್ರ ಹೋಗ್ತಾನೆ ಕಾಶಿನಲ್ಲಿ. ಅದಕ್ಕೆ ನಾವು ಊಟ ಮಾಡ್ಬೇಕಾದ್ರೆ ಅನ್ನಪೂರ್ಣೆ, ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೆ ಅಂತ ಏನು ಮಂತ್ರ ಹೇಳ್ಕೊಂಡು ಊಟ ಮಾಡ್ತೀವಲ್ಲ, ಅದು ಅದೇ ಕಾರಣ. ಅದು ಅನ್ನಪೂರ್ಣೆ ಏನ್ ಮಾಡ್ತಾಳೆ, ಅನ್ನಪೂರ್ಣೆಗೆ ಏನ್ ಶಕ್ತಿ ಇರುತ್ತೆ ಅಂತಂದ್ರೆ, ಯಾವುದೇ ಭಿಕ್ಷಾ ಪಾತ್ರೆಯನ್ನ ಅಮಿತವಾಗಿ ತುಂಬಿಸುವಂತ ಶಕ್ತಿ ಇರುತ್ತೆ. ಸೊ ಅನ್ನಪೂರ್ಣೆ ತುಂಬಿಸ್ತಾ ಹೋಗ್ತಾಳೆ, ಆ ಬ್ರಹ್ಮ ಕಪಾಲ ಹೀರ್ಕೊಳ್ತಾ ಹೋಗುತ್ತೆ. ಆದ್ರೆ ಅನ್ನಪೂರ್ಣೆಗೆ ಅಮಿತವಾಗಿ ತುಂಬಿಸುವಂತ ಶಕ್ತಿ ಇರುತ್ತೆ. ಅವಳು ತುಂಬಿಸ್ತಾಳೆ, ಬ್ರಹ್ಮನಿಗೆ ಸುಸ್ತಾಗೋಗುತ್ತೆ. ಹೀರ್ಕೊಂಡು ಕಡೆ ಸುಸ್ತಾಗೋಗುತ್ತೆ, ಆ ಕಪಾಲ ತುಂಬ್ಕೊಂಡ್ಬಿಡುತ್ತೆ. ಮೋಕ್ಷ. ಯಾವಾಗ ಅದು ಕಪಾಲ ತುಂಬಿಕೊಳ್ಳುತ್ತೋ ಆ ಕಪಾಲ ಅವನ ಕೈಯಿಂದ ಬಿಟ್ಟು ಹೋಗುತ್ತೆ. ಹಾಗಾಗಿ ನಾವು ಅನ್ನಪೂರ್ಣೆಗೆ ನಾವು ವರ್ಷಿಪ್ ಮಾಡುದು, ಪೂಜೆ ಮಾಡುದು. ಶಿವನಿಗೆ ಶಾಪ ವಿಮೋಚನೆ ಮಾಡಿಸಿದಂತ ಒಂದು ದೇವತೆ ಅಂತ ಹೇಳಿ ಅನ್ನಪೂರ್ಣೆಗೆ ನಾವು ಪೂಜೆ ಮಾಡ್ತೀವಿ. ಸರಿ, ಏನಿವೆ ನೆನ್ನೆ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಇದೆರಡು ಕೋರಿಲೇಟ್ ಮಾಡ್ಲಿ ಅಂತ ನಿಮ್ಗೆ ಓದಿ ಹೇಳಿದೆ. 10ನೇ ಗ್ರಂಥಿ ಇದೆಯಲ್ಲ, ಏನ್ ಬರೆದಿದ್ದಾರೆ, ಈಶ್ವರನ ಕಾರ್ಯ ಇಲ್ಲಿಗೆ ಮುಗಿಯಿತು, ಇಲ್ಲಿಂದ ಮುಂದೆ ಆತನಿಗೆ ಪ್ರವೇಶವಿಲ್ಲ. ಯಾರಿಗೂ ಪ್ರವೇಶವಿಲ್ಲ, ಯಾವ ದೇವತೆಗೂ ಪ್ರವೇಶ ಇಲ್ಲ. ಈಶ್ವರನಿಗೆ ಮಾತ್ರ ಅಲ್ಲ, ಯಾವ ದೇವತೆಗೂ ಪ್ರವೇಶವಿಲ್ಲ. ಹಾಗಾದ್ರೆ ಯಾರಿಗೆ ಪ್ರವೇಶವಿದೆ? ಕೇವಲ ಮನುಷ್ಯನಿಗಷ್ಟೇ ಪ್ರವೇಶವಿದೆ. ಯಾವ ಮನುಷ್ಯ ಆಧ್ಯಾತ್ಮಿಕ ಪ್ರಗತಿಗೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಕ್ಕಂಥ ಮನುಷ್ಯನಿಗಷ್ಟೇನೆ ಅದು ಸಾಧ್ಯ ಇದೆ. ಇದಕ್ಕೆ ಜ್ಞಾಪಕ ಇಟ್ಕೊಳ್ರಿ. ನಾವು ಮನುಷ್ಯ ಜನ್ಮನ ಎಷ್ಟು ತುಚ್ಛೀಕರಿಸ್ತೀವಿ ಅಲ್ವಾ? ದೇವತೆಗಳಿಗೂ ಆಗದೆ ಇರತಕ್ಕಂಥ ಒಂದು ಸಾಮರ್ಥ್ಯನ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ನಾವು ಅದನ್ನು ಉಪಯೋಗಿಸ್ಕೊಳ್ತೀರಾ, ಏನಪ್ಪ ಈ ಮನುಷ್ಯ ಜನ್ಮ ಬಂದ್ಬಿಡಿ, ಯಾವಾಗ ನೋಡಿದ್ರು ಪ್ರಾಬ್ಲಮ್ ಅಂತ ಯಾವಾಗ್ಲೂ ಬೈಕೊಳ್ತಾ ಇರ್ತೀವಿ. ಸೊ ಇದು ಜ್ಞಾಪಕ ಇಟ್ಕೊಳ್ರಿ. ಸರಿನಾ? ಇಲ್ಲಿಗೆ ನಿಲ್ಲಿಸೋಣಂತೆ. 164ರಿಂದ ನಾಳೆ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಇವತ್ತು ಓದಿದ ಅರ್ಥ ಆಯ್ತಾ? ಎಲ್ಲ ಸ್ಪಷ್ಟವಾಗಿರ್ಬೇಕು ಇವತ್ತಿಂದು. ಮಮತಾ ಅವ್ರಿಗೇನೋ ಚುಕ್ಕೆ ಕಾಣುತ್ತೆ ಅನ್ಸುತ್ತೆ ಮಾಯಾ ಪ್ರದೇಶದಲ್ಲಿ. ಕೇಳನಿರಿ ಯಾವ ಚುಕ್ಕೆ ಕಾಣುತ್ತೆ ಅಂತ ಹೇಳ್ರಿ ಮಮತಾ ಅವ್ರ. ನಮಸ್ತೆ ಬ್ರದರ್. ಇವಾಗ ನೀವ್ ಹೇಳಿದ್ರಲ್ಲ, ಹೃದಯ ಮಂಡಲದಲ್ಲಿ ನಾವು ಚುಕ್ಕೆಗಳು, ಬೆಳಕುಗಳು ಅದನ್ನೆಲ್ಲ ನೋಡ್ತೀವಿ ಅಂತ. ನಾವು ಇವಾಗ ಚುಕ್ಕೆನಾರ ನೋಡ್ಲಿ, ಬೆಳಕಾರ ನೋಡ್ಲಿ, ಅಥವಾ ಇಲ್ಲ ನಮ್ಮಲ್ಲಿ ಯಾವ ಗುಣಗಳು ಬದಲಾವಣೆ ಆಗಿದಾವೆ ಅಂತ ತಗೊಳ್ಳಿ. ಇವಾಗ ನಾವು 1ನೇ ಬಿಂದುವಿನ 2ನೇ ಬಿಂದಿಗೆ ಅಥವಾ 3ನೇ ಬಿಂದಿಗೆ ಹೋಗಿದೀವಿ ಅಂದ್ರೆ ನಾವು ಗುಣಗಳ ಮುಖಾಂತರ ಕಂಡಿಡ್ಕೋಬಹುದಾ, ಇಲ್ಲ ಬೆಳಕು ಅದ್ರ ಮುಖಾಂತರ ಕಂಡಿಡ್ಕೋಬಹುದಾ? ಯಾವ ರೀತಿ? ಬೆಳಕು ಚುಕ್ಕೆ ಹಿಂದೆ ಹೋಗ್ಬೇಡ್ರಿ. ಬೆಳಕು ಚುಕ್ಕೆಗಳ ಹಿಂದೆ ಹೋಗ್ಬೇಡ್ರಿ. ಕಂಡ್ರೆ
ಡೈರಿಯಲ್ಲಿ ಬರೆದಿಡಿ ಅಷ್ಟೇ. ಕಾಲಕ್ರಮೇಣದಲ್ಲಿ ಆ ಬೆಳಕು ಚುಕ್ಕೆಗಳೆಲ್ಲ ತನಗೆ ತಾನಾಗೆ ಹೊರಟೋಗುತ್ತೆ. ಅದನ್ನ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ. ಅದನ್ನ ನೋಡ್ತಾ ಕೂತ್ಕೋಬೇಡಿ. ಅದ್ರ ಕಡೆ ಗಮನ ಕೊಡ್ತಾ ಕೂತ್ಕೊಳ್ತು ಅಂತಂದ್ರೆ ಅದು ಹೋಗಲ್ಲ. ಅರ್ಥ ಆಯ್ತಾ? ಇದು ಮಾಡ್ತಕ್ಕಂಥ ತಪ್ಪಿದು. ಏನೋ ಬೆಳಕು ಕಾಣ್ತು, ಅದನ್ನೇ ನೋಡ್ತಾ ಕೂತ್ಕೊಂಡ್ಬಿಡ್ತೀವಿ. ಏನೋ ಚುಕ್ಕೆ ಕಾಣ್ತು, ಅದನ್ನೇ ನೋಡ್ತಾ ಕೂತ್ಕೊಳ್ತೀವಿ. ನಮ್ಮ ಗುರಿ ಚುಕ್ಕೆನೂ ಅಲ್ಲ, ಬೆಳಕು ಅಲ್ಲ. ಸೊ ಹಾಗಾಗಿ ನೀವು ಇದೆರಡನ್ನ ಒಂದು ಮಾಪಕವಾಗಿ ಇಟ್ಕೊಳ್ಳಿಕ್ಕೆ ಆಗಲ್ಲ. ಆಧ್ಯಾತ್ಮದಲ್ಲಿ ಮಾಪಕ ಅಂದ್ರೆ ಯಾವುದು ಅಂತಂದ್ರೆ ಪ್ರತಿಯೊಂದು ಚಕ್ರದಲ್ಲಿ ವ್ಯಕ್ತವಾಗ್ತಕ್ಕಂಥ ಸ್ಥಿತಿಗತಿಗಳು, ಗುಣಗಳೇನಿದೆ ಅದು ಮಾಪಕ. ನೀವು ಬೆಳಕನ್ನು ನೋಡ್ಬೋದು, ಚುಕ್ಕಿ ನೋಡ್ಬೋದು, ನೋಡದೇ ಇರ್ಬೋದು, ಅದು ಯಾವುದೂ ಅಲ್ಲ. ಆದ್ರೆ ಆ ಚಕ್ರದಲ್ಲಿ ಇರ್ತಕ್ಕಂಥ ಸ್ಥಿತಿಗತಿ ನಿಮ್ಗೆ ವ್ಯಕ್ತ ಆಗ್ತಿದೆ ಅಂತಂದ್ರೆ ನೀವು ಬೆಳೀತಾ ಇದ್ದೀರಾ ಅಂತ ಅರ್ಥ ಆಯ್ತು. ಸೊ ಅದಕ್ಕೆ ಯಾವ್ದೋ ಚುಕ್ಕಿ ಹಾಡಿದೆಯಲ್ಲ, ಯಾವ್ದ್ರಿ ಚುಕ್ಕಿ ಹಾಡು? ನೋಡಿದ್ರ, ಯಾರಿಟ್ಟರಿ ಚುಕ್ಕಿ ಅಂತ ಹಾಡಿದೆಯಲ್ಲ, ಆ ಚುಕ್ಕಿ ಹಿಂದೆ ಹೋಗ್ಬೇಡ್ರಿ. ಆಯ್ತು ಆಯ್ತು ಗೀತಾ ಅವ್ರು ಹೇಳ್ರಿ. ಈಗ ನಮ್ ಗೀತೆ ಆಯ್ತು, ಗೀತಾ ಅವ್ರ ಗೀತೆ ಹೇಳ್ತಾರೆ ಈಗ. ಅದ ಅವಶ್ಯ ಬ್ರದರ್. ಹೃದಯ ಮಂಡಲ 1-5 ಅಂತ ಹೇಳಿದ್ರಿ. ಹೃದಯ ವೃತ್ತ 1-10. ಆ ಮಂಡಲದೊಳಗೆ ಬರುತ್ತಾ, ಎಕ್ಸ್ಟೆಂಡ್ ಆಗುತ್ತಾ ಮಾಯಾ ಮಂಡಲದ? ಹೃದಯ ಮಂಡಲ ಅಂತಂದ್ರೆ ಮಾಯಾ ಮಂಡಲ. ಬಟ್ ಮಾಯೆಗೆ 2 ಸ್ತರ ಉಂಟು, ಸೂಕ್ಷ್ಮ ಮಾಯೆ, ಸ್ಥೂಲ ಮಾಯೆ. ಸಾಮಾನ್ಯವಾಗಿ ನಾವು ಮಾಯಾವಲ ಅಂತ ಹೇಳಿ ವಲಯ ಅಂತ ಏನ್ ಕರಿತೀವಲ್ಲ, ಅದನ್ನ ನಾವು ಸ್ಥೂಲ ಮಾಯೆ ಕರಿತಕ್ಕಂಥದ್ದು. ಸ್ಥೂಲ ಮಾಯೆ 1-5, ಸೂಕ್ಷ್ಮ ಮಾಯೆ 6-10, ಮಹಾಮಾಯೆ 11-13, ಆದಿಮಾಯೆ ಕೇಂದ್ರದ ಹತ್ರ ಉಂಟು. 4 ಸ್ತರದ ಮಾಯೆ ಉಂಟು. ಸೊ ನಾವು ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರಲ್ವಾ, ಅಲ್ಲಿ ಮಾಯಾ ಮಂಡಲ ಅಂತ ಹೇಳಿದ್ರೆ 1-5. ಪರೀಕ್ಷೆಯ ದೃಷ್ಟಿಯಿಂದ ನೋಡಿದ್ರೆ ಮಾಯಾ ಮಂಡಲ ಅಂತಂದ್ರೆ 1-5, ಅದು ಹೃದಯದ ಮಂಡಲ. ಈಗ ಸ್ಥೂಲ ಮಾಯೆ ಮತ್ತೆ ಇದು ಮಾಯಾ ಮಂಡಲ ಅಂತಂದ್ರೆ ಸ್ಥೂಲ ಮಾಯಾ ಮಂಡಲ ಅಂತ ನಾವು ಹೇಳಿ, ಅದು ಹೃದಯದ ಪ್ರದೇಶ, ಹೃದಯ ಮಂಡಲ. ಆದರೆ ನೀವು ಬೇರೆ ರೀತಿ ಅರ್ಥಿಸ್ಕೋಬೇಕು, ಅದರಿಂದ ನಾವು ತಿಳ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ನೋಡಿದಾಗ, ಇದು ಪರೀಕ್ಷೆ ದೃಷ್ಟಿಯಿಂದ ತಿಳ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ನೋಡಿದಾಗ, ಸ್ಥೂಲ ಮಾಯೆ ಇತ್ತು ಅಂತಂದ್ರೆ ಸೂಕ್ಷ್ಮ ಮಾಯೆ ಇರಲೇಬೇಕಾ? ಯಾವುದು ಸ್ಥೂಲವಾಗಿತ್ತು ಅದು ಸೂಕ್ಷ್ಮ ಆಗ್ಲೇಬೇಕು ಯಾವುದೋ ಒಂದು ದಿವಸ. ಸೊ ಸ್ಥೂಲ ಮಾಯೆ ಇದ್ರೆ ಸೂಕ್ಷ್ಮ ಮಾಯ ಪ್ರದೇಶ ಉಂಟು. ಸೂಕ್ಷ್ಮ ಮಾಯ ಪ್ರದೇಶ ಅಂತಂದ್ರೆ 6-10. 11-13 ಮಹಾಮಾಯದ ಪ್ರದೇಶ. ಇಷ್ಟೇ ಮಾಯ ಅಲ್ಲ, ಕಡೆದೊಂದು ಮಾಯೆ ಇದೆ, ಆದಿಮಾಯ ಅಂತ ಕರಿತೀವಿ. ಆದಿಮಾಯೆ ಕೇಂದ್ರದ ಹತ್ರ ಇರ್ತಕ್ಕಂಥದ್ದು. ಕ್ಷೋಭ ಇದೆಯಲ್ಲ, ಆ ಕ್ಷೋಭದ ಸ್ತರದಲ್ಲಿ ಆದಿಮಾಯ ಉಂಟು. ಸೊ ಇಷ್ಟಿದೆ 4 ಥರದ ಮಾಯೆ: ಸ್ಥೂಲ ಮಾಯೆ, ಸೂಕ್ಷ್ಮ ಮಾಯೆ, ಮಹಾಮಾಯೆ ಮತ್ತೆ ಆದಿಮಾಯೆ. ಈಗ ರಾಮಕೃಷ್ಣ ಅವತಾರ ಪುರುಷರೆಲ್ಲ ಬಂದ್ರು ಅಂತ ಹೇಳ್ತೀವಲ್ಲ, ಅವರು ಮಹಾಮಾಯ ಪ್ರದೇಶದಿಂದ ಬಂದವರು. 11-13 ಇದೆಯಲ್ಲ, ಆ ಪ್ರದೇಶದಿಂದ ಬಂದವರು. ಸೊ ರಾಮ 10ಕ್ಕೆ ಸಮೀಪವಾದಂತ ಪ್ರದೇಶದಿಂದ ಬಂದಿದ್ದು. 10ಕ್ಕೆ ಹತ್ರ, 11ರಲ್ಲಿದ್ದಾನೆ, ಬಟ್ ಆದ್ರೆ 10ಕ್ಕೆ ಹತ್ರ. ಹಾಗಾಗಿ ರಾಮನಲ್ಲಿ ಮನುಷ್ಯ ಗುಣಗಳು ತುಂಬಾ ಪ್ರಕಟವಾಗಿತ್ತು. ಅದಕ್ಕೆ ಮನುಷ್ಯನ ಆದರ್ಶ ಮನುಷ್ಯ ಅಂತ ಕರಿತೀವಿ, ರಾಮನ್ನ ಆದರ್ಶ ಮಾನವ ಅಂತ ಕರಿತೀವಿ. ಯಾಕೆಂತಂದ್ರೆ ದೈವಿ ಗುಣಗಳನ್ನ ಸಂಪನ್ನವಾಗಿರ್ತಕ್ಕಂಥ ಮನುಷ್ಯ ಅವನು, ಆದರ್ಶ ಮಾನವ, ಪುರುಷೋತ್ತಮ ಅಂತ ಹೇಳ್ತೀವಿ. ಪುರುಷರಲ್ಲಿ ಉತ್ತಮ, ಪುರುಷೋತ್ತಮ, ಅದು ರಾಮ. ಕೃಷ್ಣನಿಗೆ ನಾವು ಪುರುಷೋತ್ತಮ ಅಂತ ಕರೆಯಲ್ಲ, ರಾಮನಿಗೆ ಪುರುಷೋತ್ತಮ ಅಂತ ಹೇಳ್ತೀವಿ. ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ ರಾಮನಿಗೆ. ಯಾಕೆಂತಂದ್ರೆ ಮಾನವ ಹಾಗೆ ನಡ್ಕೋಬೇಕು ಅನ್ನೋ ಒಂದು ಮರ್ಯಾದೆಯಿಂದ ಒಂದು ರೀತಿ ನೀತಿಗಳನ್ನು ತೋರಿಸ್ಕೊಟ್ಟಂತ ಒಂದು, ಆ ರೀತಿ ನೀತಿನಲ್ಲಿ ಜೀವನ ಮಾಡಿ ಆ ಜೀವನವೇ ಮಾದನವಾಗಿ ಇಟ್ಕೊಟ್ಟವನು ರಾಮ. ಕೃಷ್ಣ, ಅದಕ್ಕೆ ರಾಮನಿಗೆ ಯಾವುದೇ ಮಾಯಾ ಶಕ್ತಿಗಳಿರಲಿಲ್ಲ, ಭಗವತ್ ಶಕ್ತಿ ಇರಲಿಲ್ಲ ರಾಮನಿಗೆ. ರಾಮ ಎಲ್ಲ ಪ್ರತಿ ಮನುಷ್ಯ ತರನೇ ಕೆಳಗಡೆ ಹುಟ್ಟಿ ಬೇರೆ ಬೇರೆ ಋಷಿಗಳ ಹತ್ರ ಹೋಗಿ ವಿದ್ಯೆ ಕಲ್ತ್ಕೊಂಡು ಅವರಿಂದ ಅಸ್ತ್ರಗಳೆಲ್ಲ ಸಂಪಾದನೆ ಮಾಡ್ಕೊಳ್ತಾನೆ, ಎಲ್ಲ ಮನುಷ್ಯರ ತರನೇ. ಆದ್ರೆ ಕೃಷ್ಣ 13ನೇ ಪಾಯಿಂಟ್ ಇದೆಯಲ್ಲ, ಅದ್ರ ಹತ್ತಿರದಿಂದ ಬಂದವನು. ಹಾಗಾಗಿ ಕೃಷ್ಣನ್ಗೆ ಏನಾಗಿದೆ, ಭಗವತ್ ಶಕ್ತಿಯಲ್ಲೆಲ್ಲ ಹಾಗೆ ತಗೊಂಡ್ಬಂದಿದೆ.
ಅದಕ್ಕೆ ಹುಡ್ದಾಗಿಂದ ಕೂಡ ಆ ಭಗವತ್ ಶಕ್ತಿಯ ಒಂದು ಉಪಯೋಗ ಕೃಷ್ಣ ಪಡ್ಕೊಳ್ತಾನೆ. ಪೂತನಿ ನೋಡಿ, ಅವನು ಇನ್ನೂ ಸಣ್ಣ ಮಗುವಾಗಿರ್ಬೇಕಾದ್ರೆ ಹಾಲು ಕೊಟ್ಟು ಅವನ್ನ ಸಾಯಿಸ್ಲಿಕ್ಕೆ ಬರ್ತಾಳೆ. ಆಗ ಅವನು ಪೂತನಿನ ಸಾಯಿಸ್ತಾನೆ. ಹ್ಯಾಕ್ ಸಾಯಿಸ್ತಾನೆ? ಒಂದು ಸಣ್ಣ ಮಗು ಅಷ್ಟು ದೊಡ್ಡ ರಾಕ್ಷಸ ಹೆಂಗ್ ಸಾಯಿಸ್ತು ಅಂತ ಯಾರನ್ನು ಕೇಳಿದ್ರೆ, ಸಾಮಾನ್ಯ ಶಕ್ತಿಯಿಂದ ಸಾಧ್ಯವಿಲ್ಲ, ದೈವಿ ಶಕ್ತಿಯಿಂದ ಆಗುತ್ತೆ. ಆ ದೈವಿ ಶಕ್ತಿ ಭರಿತವಾಗಿ ಕೃಷ್ಣ ಬರ್ತಾನೆ. ಸೊ ಕೃಷ್ಣ 13ನೇ ಬಿಂದು ಹತ್ತಿರದಿಂದ ಬರ್ತಾನೆ, ರಾಮ 11ನೇ ಬಿಂದು 10ನೇ ಬಿಂದು ಹತ್ತಿರದಿಂದ ಬರ್ತಾನೆ. ಆದ್ರೆ 11ನೇ ಬಿಂದು ಬಟ್ 10ನೇ ಬಿಂದು ಹತ್ತಿರದಿಂದ ಬರ್ತಾನೆ. ಸರಿ, ರಾಮ ಭಗವದ್ಗೀತೆ ಹೇಳಿಲ್ಲ, ಕೃಷ್ಣ ಭಗವದ್ಗೀತೆ ಹೇಳಿದ. ಕೃಷ್ಣ ಯಾಕೆ ಭಗವದ್ಗೀತೆ ಹೇಳಿದ ಅಂತಂದ್ರೆ ಅವನಿಗೆ ಇದು ಎಲ್ಲವೂ ಕಾಣಿಸದು. ಕೃಷ್ಣ 13ನೇ ಬಿಂದುವನ್ನು ಇದ್ರೂ ಕೂಡ ಎಲ್ಲವೂ ಕಾಣಿಸೋದು, ಕೆಳಗೂ ಕಾಣಿಸೋದು, ಮೇಲೂ ಕಾಣಿಸೋದು. ಅವನಿಗೆ ಎಲ್ಲ ಅರಿವಿತ್ತು. ರಾಮನಿಗೆ ಅರಿವಿರಲಿಲ್ಲ ಅಷ್ಟು. ರಾಮ ಮನುಷ್ಯರ ಲೋಕಕ್ಕೆ ಹತ್ತಿರ ನಾವು. ಸರಿ, ಸೊ ಮಹಾಮಾಯದ ರೀಜನ್ 11ರಿಂದ 13. ಆದಿಮಾಯೆ ಕೇಂದ್ರದ ಹತ್ರ ಬರುತ್ತೆ. ಆದಿಮಾಯೆ ಸರಿನಾ? ಒಂದು ದೃಷ್ಟಿನಲ್ಲಿ ನೋಡೋದಾಯ್ತು ಅಂತಂದ್ರೆ ಆದಿಮಾಯೆಯಿಂದ ಮಹಾಮಾಯೆ ಬರುತ್ತೆ, ಮಹಾಮಾಯೆಯಿಂದ ಸೂಕ್ಷ್ಮ ಮಾಯೆ ಬರುತ್ತೆ, ಸೂಕ್ಷ್ಮ ಮಾಯೆಯಿಂದ ಸ್ಥೂಲ ಮಾಯೆ ಬರುತ್ತೆ. ಎಲ್ಲವೂ ಆದಿಮಾಯಿಂದನೇ ಬರುತ್ತೆ. ಸರಿನಾ? ಆಯ್ತ್ರಿ. ಸತ್ಯ ಸರ್ ನಮಸ್ಕಾರ ಸರ್. ಬಾಬೂಜಿ ಅವರು ಭೂಮದಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ಭೂಮ ಅಂತಂದ್ರೆ ಅದು 13th ಪಾಯಿಂಟ್ ಅಥವಾ ಹೇಗೆ ಸರ್? 13th ಪಾಯಿಂಟ್ ಸೆಂಟರ್ಗೆ ಹೋದ್ರೆ ಅದು ಭೂಮ. 13th ಪಾಯಿಂಟ್ ಸೆಂಟರ್ಗೆ ಹೋದ್ರೆ ಭೂಮ ಅದು. ಹದಿಮೂರೇ ಪಾಯಿಂಟ್ ಇರೋದು. ಆದ್ರೆ 13 ಪಾಯಿಂಟ್ ಆದ್ಮೇಲೆ ಲಿಫ್ಟ್ ಇದೆ. ನಿಮಗೆ ಲಿಫ್ಟ್ ನಲ್ಲಿ 13 ಫ್ಲೋರ್ ಹೋಗ್ಬೋದು ಅಂತ ಇಟ್ಕೊಳ್ರಿ. ಒಂದೊಂದು ಫ್ಲೋರ್ ಒಂದೊಂದು ಪಾಯಿಂಟ್. ಸರಿನಾ? 13ನೇ ಪಾಯಿಂಟ್ ಹೋದ್ಮೇಲೆ ಮತ್ತಿನ್ ಲಿಫ್ಟ್ ಮೇಲಕ್ಕೆ ಹೋಗಲ್ಲ, ಅದೇ ಮೇಲೆ. ಅಲ್ಲಿ ಮೇಲೆ ಹೋದ್ಮೇಲೆ ಲಿಫ್ಟಿಂದ ಹೊರಗಡೆ ಬಂದ್ಮೇಲೆ ಮತ್ತೆ 7 ಸಾಮಾನ್ಯವಾಗಿ ಎಲ್ಲರೂ ಮನೆ ಮೇಲೆ ಏನ್ ಕಟ್ಸಿರ್ತಾರೆ, ಒಂದು ಓವರ್ ಹೆಡ್ ಟ್ಯಾಂಕ್ ಇಟ್ಟಿರ್ತಾರೋ ಇಲ್ಲೋ? ಓವರ್ ಹೆಡ್ ಟ್ಯಾಂಕ್ ಇರ್ಬೇಕಂತಾನೆ ಒಂದಿಷ್ಟು ಸ್ಟೆಪ್ಸ್ ಕಟ್ಟಿರ್ತಾರೋ ಇಲ್ಲೋ? ಸರಿ ಸರ್, ಅಲ್ವಾ? 13ನೇ ಫ್ಲೋರ್ ಬಂದ್ರಿ, 13ನೇ ಪಾಯಿಂಟ್ ಬಂದ್ರಿ. ಅಲ್ಲಿಂದ ಒಳಗಡೆ ಹೋದ್ರಿ. ಇಲ್ಲಿ ಹೊರಗಡೆ ಬರೋ ಬದಲಿಗೆ ಒಳಗಡೆ ಹೋದ್ರಿ ಅಂತ ಇಟ್ಕೊಳ್ರಿ. ಒಳಗಡೆ ಹೋದ್ರೆ ಅಲ್ಲಿ 7 ಸ್ಟೆಪ್ ಇದೆ, ಅದೇ 7 ಜ್ಯೋತಿರ್ಮಯ ವೃತ್ತಗಳು. ಅದಾದ್ಮೇಲೆ ಕೇಂದ್ರ ಇದೆ, ಅದೇ ನಿಮ್ ಒಳಗಡೆ ಇರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕ್. ಆ ಟ್ಯಾಂಕ್ ನೀವು ಹೋಗ್ತಾ ಇದ್ರಿ. ಆ ಟ್ಯಾಂಕ್ ಕೇಂದ್ರ. ಅರ್ಥ ಆಯ್ತಾ? ಓವರ್ ಹೆಡ್ ಟ್ಯಾಂಕ್ ಅಂದ್ರೆ ತಲೆ ಮೇಲೆ ಇರೋ ಟ್ಯಾಂಕ್ ಅಲ್ಲ, ತಲೆ ಒಳಗಡೆ ಹಿಂದ್ಗಡೆ ಇರೋ ಟ್ಯಾಂಕ್ ಹೋಗ್ತಾ ಇದ್ರಿ. ಸರಿ. ಸೊ ಫ್ಲೋರ್ ಪ್ರಕಾರ ಹೋಯ್ತು ಅಂತಂದ್ರೆ 13ನೇ ಫ್ಲೋರ್ ಇರೋದು. 13 ಫ್ಲೋರ್ ಮೇಲೆ ಮೇಲ್ಗಡೆ ಹೋಗ್ಲಿಕ್ಕೆ ಆಗಲ್ಲ. 13 ಫ್ಲೋರ್ ನಲ್ಲಿ 13ನೇ ಫ್ಲೋರ್ ಬಂದಾಗ 7 ಸ್ಟೆಪ್ ಉಂಟು ಓವರ್ ಹೆಡ್ ಟ್ಯಾಂಕ್ ಹೋಗ್ಲಿಕ್ಕೆ. ಆ 7 ಸ್ಟೆಪ್ 7 ಜ್ಯೋತಿರ್ಮಯ ವೃತ್ತಗಳು. ಅದಾದ್ಮೇಲೆ ಟ್ಯಾಂಕ್ ಉಂಟು. ಆ ಟ್ಯಾಂಕ್ ನಿಮ್ ಸೆಂಟರ್. ಸರಿ. ಈಗ ಟ್ಯಾಂಕ್ ನಲ್ಲಿ ನೀರಿದೆ ಅಲ್ವಾ? ಸರಿ. ಟ್ಯಾಂಕ್ ನಲ್ಲಿ ನೀರಿದ್ರೆ ಆ ನೀರಿಗೆ ಒಂದು ಬೌಂಡ್ರಿ ಇದೆ ಅಲ್ವಾ ಟ್ಯಾಂಕ್ಗೆ? ಹೌದು ಸರ್. ಆ ಬೌಂಡ್ರಿ ಇದೆಯಲ್ಲ, ಅದೇ ಕಟ್ಟ ಕಡೆಯ ರಿಂಗ್. ಸರ್ಕಲ್ ಅರೌಂಡ್ ದ ಸೆಂಟರ್ ಅಂತ ಕರೀತಾರಲ್ಲ, ಅದೇ ಕಟ್ಟ ಕಡೆಯ ರಿಂಗ್. ಸರಿನಾ? ನಾವು ಆ ಟ್ಯಾಂಕ್ ನ ಬೌಂಡ್ರಿ, ನೀವು ಯಾರಾದ್ರೂ ಟ್ಯಾಂಕ್ ಒಳಗಡೆ ಇಳಿತೀರಾ? ಕ್ಲೀನ್ ಮಾಡ್ಬೇಕಾದ್ರೆ ಇಳಿತೀರಾ? ನೀವು ಟ್ಯಾಂಕ್ ಒಳಗಡೆ ನೀರಲ್ಲಿ ಇಳಿದು ಜೀವನ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ಸರ್. ಇಲ್ಲ. ಏನ್ ಮಾಡ್ತೀರಾ? ಟ್ಯಾಂಕ್ ಪಕ್ಕದಲ್ಲೇ ಕೂತ್ಕೊಳ್ತೀರಾ, ಒಳಗಡೆ ಇರೋ ನೀರನ್ನ ಹೀರ್ಕೊಳ್ತೀರಾ, ಹೀರ್ಕೊಂಡು ಜೀವನ ಮಾಡ್ತೀರ. ಅದೇ ನಾವು ಮಾಡೋದು ಲಾಸ್ಟ್. ಯಾರು ಟ್ಯಾಂಕ್ ಒಳಗಡೆ ಇಳಿಯಲ್ಲ, ಯಾರು ಸೆಂಟರ್ ಒಳಗಡೆ ಇಳಿಯಲ್ಲ, ಮೂಲಕ್ಕೆ ಒಳಗಡೆ ಹೋಗಿ ಮರ್ಜ್ ಆಗಲ್ಲ. ಸೆಂಟರ್ ಪಕ್ಕ ಕೂತ್ಕೊಳ್ತೀವಿ. ಸೆಂಟರ್ ಪಕ್ಕ ಕೂತ್ಕೊಂಡ್ರೆ ಈಗ ಆ ಟ್ಯಾಂಕ್ ಬೌಂಡ್ರಿ ಇದೆಯಲ್ಲ, ಆ ಟ್ಯಾಂಕ್ ಬೌಂಡ್ರಿ ಪರ್ಮಿಯಬಲ್ ಅಂತ ಇಟ್ಕೊಳ್ರಿ. ಅದರಿಂದ ಆ ಕಡೆ ಇರತಕ್ಕಂಥದ್ದು ಈ ಕಡೆ ಬರ್ಲಿಕ್ಕೆ ಸಾಧ್ಯ ಇದೆ ಅಂತ ಇಟ್ಕೊಳ್ರಿ. ಪರ್ಮಿಯಬಲ್ ಅಂದ್ರೆ, ಪರ್ಮಿಯಬಲ್ ಪದರ ಅಂತಂದ್ರೆ ಒಂದ್ ಕಡೆ ಇರತಕ್ಕಂಥ ವಸ್ತುನ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಬಿಡ್ತಕ್ಕಂಥದ್ದನ್ನ ನಾವು ಪರ್ಮಿಯಬಲ್ ಅಂತ ಕರಿತೀವಿ. ಫಿಸಿಕ್ಸ್ ನಲ್ಲಿ ಓದಿರ್ತೀರ. ಆಸ್ಮಾಸಿಸ್ ಅಂದ್ರೆ ಅದೇ. ಹೌದು, ಅದು ಓದಿದಿರಲ್ವಾ? ಈಗ ನೋಡ್ರಿ, ಈಗ ಟ್ಯಾಂಕ್ ಇದೆ, ಅಲ್ಲಿ ಅದ್ರ ಸುತ್ತ ಒಂದು ಬೌಂಡ್ರಿ ಇದೆ, ಒಳಗಡೆ ನೀರಿದೆ. ಆದ್ರೆ ಆ ನೀರಿನ ಪ್ರಭಾವ ನಮ್ಮ ಮೇಲೆ ಆಗ್ಬೇಕಂತಂದ್ರೆ ಆ ಟ್ಯಾಂಕ್ ಬೌಂಡ್ರಿ ಇದೆಯಲ್ಲ, ಅದು ಪರ್ಮಿಯಬಲ್ ಆಗಿದ್ರೆ
ಆ ನೀರಿನ ಪ್ರಭಾವ ಏನಿದೆ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಇದನ್ನೇ ನಾವು ಕೇಂದ್ರದ ಸತ್ವವನ್ನ ಹೀರ್ಕೊಳ್ಳೋದು ಅಂತ ಹೇಳುದು. ಕೇಂದ್ರದ ಸತ್ವವನ್ನು ಹೀರ್ಬೇಕಾದ್ರೆ ನೀವು ಕೇಂದ್ರದ ಒಳಗಡೆ ನೀರು ಒಳಗಡೆ ಧುಮುಕಲ್ಲ, ನಾವು ಕೇಂದ್ರದ ಹತ್ತಿರ ಕೂತ್ಕೊಳ್ತೀವಿ, ಅದನ್ನು ಹೀರ್ಕೊಳ್ತಾ ಹೋಗ್ತೀವಿ. ಹಾಗೆ ಸಮುದ್ರದಲ್ಲಿ ಇಳಿಯಲ್ಲ, ಸಮುದ್ರದ ಅಂಚಿನಲ್ಲಿ ಕೂತ್ಕೊಳ್ತೀವಿ, ಆ ಬೀಚಲ್ಲಿ ಕೂತ್ಕೊಳ್ತೀವಿ. ಆ ಸಮುದ್ರದ ಗಾಳಿಯಿಂದ ಏನ್ ಬರ್ತಾ ಇದೆ ಅದನ್ನು ಹೀರ್ಕೊಳ್ತಾ ಕೂತ್ಕೊಳ್ತೀವಿ. ಇದು ಅದೇ ತರ ಮರ್ಜರ್ ಅಂದ್ರೆ ಇಷ್ಟೇನೆ. ಸಮುದ್ರಕ್ಕೆ ಇಳಿಯಲ್ಲ, ಸಮುದ್ರದಲ್ಲಿ ಅಂಚಿನಲ್ಲಿ ಬೀಚ್ನಲ್ಲಿ ಕೂತ್ಕೊಂಡು ಸಮುದ್ರದಿಂದ ಬರ್ತಾ ಇರೋದನ್ನೆಲ್ಲ ಹೀರ್ಕೊಳ್ತಾ ಹೋಗ್ತೀರ. ಅದೇ ತರನೇ ಟ್ಯಾಂಕ್ ನಲ್ಲಿ ನಾವು ಯಾರು ಇಳಿಯಲ್ಲ, ಟ್ಯಾಂಕ್ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ಟ್ಯಾಂಕ್ ಇಂದ ಹೊರಗಡೆ ಬರ್ತಿರ್ತಕ್ಕಂಥ ಟ್ಯಾಂಕ್ ಇಂದ ಹೊರಗಡೆ ಏನ್ ಬರ್ತಾ ಇದೆ, ಟ್ಯಾಂಕ್ ಒಳಗಡೆ ಏನಿದೆ ಅದೇ ಬರುತ್ತಲ್ವಾ. ಟ್ಯಾಂಕ್ ಇಂದ ಹೊರಗಡೆ ಇನ್ನೂ ಬರ್ಲಿಕ್ಕೆ ಸಾಧ್ಯ, ಒಳಗಡೆ ಏನಿದೆ ಅದೇ ಬರೋದು. ಒಳಗಡೆ ಏನಿದೆ, ಟ್ಯಾಂಕ್ ಒಳಗಡೆ ಏನಿದೆ ಅಂದ್ರೆ ಪರ್ಫೆಕ್ಟ್ ಪ್ಯೂರಿಟಿ ಇದೆ, ಅಬ್ಸಲ್ಯೂಟ್ ಪ್ಯೂರಿಟಿ ಇದೆ, ಪೀಸ್ ಇದೆ, ಕಾಮ್ ಇದೆ, ಮಾಡ್ರೇಷನ್ ಇದೆ, ಬ್ಯಾಲೆನ್ಸ್ ಇದೆ, ಇದಿದೆ. ಇದನ್ನ ಹೀರ್ಕೊಳ್ತಾ ಕೂತ್ಕೊಳ್ತೀವಿ ಅಷ್ಟೆ. ಹೀರ್ಕೊಳ್ತಾ ಕೂತ್ಕೊಂಡಾದ್ಮೇಲೆ ಇಲ್ಲಿ ಜೀವನ ನಿಂತೋಗಲ್ಲ, ಜೀವನ ಕಂಟಿನ್ಯೂ ಆಗ್ಬೇಕಲ್ಲ ಇಲ್ಲಿ. ಸೊ ಜೀವನ ಮುಂದುವರಿಯುತ್ತೆ, ಅದನ್ನು ಹೀರ್ಕೊಂಡು ಈಗ ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಅತ್ಯಂತ ಸಮಗ್ರವಾದಂಥ ಪರಿಪೂರ್ಣವಾದಂಥ ಶುದ್ಧತೆ, ಪರಿಪೂರ್ಣವಾದಂಥ ಶಾಂತಿ, ಪರಿಪೂರ್ಣವಾದಂಥ ಮಿತತ್ವ, ಪರಿಪೂರ್ಣವಾದಂಥ ಸಮತ್ವ, ಪರಿಪೂರ್ಣವಾದಂಥ ಕಾಮ್ನೆಸ್, ಇಷ್ಟು ಕೂಡ ಇರುತ್ತಲ್ಲಿ. ಅದನ್ನೇ ಹೀರ್ಕೊಂಡು ನೀವು ಆರಾಮಾಗಿ ಕೂತಿರ್ತೀರಲ್ಲಿ. ಆದ್ರೆ ಅಲ್ಲೇ ಕೂತಿದ್ರೆ ಜೀವನ ಮಾಡೋದು ಹೇಗೆ? ಇನ್ನೂ ಜೀವಂತವಾಗಿ ಇಲ್ಲಿರ್ಬೇಕಾದ್ರೆ ಅಲ್ಲಿವರೆಗೂ ಹೋಯ್ತು ಅಂತಂದ್ರೆ ಅದನ್ನೆಲ್ಲ ಹೀರ್ಕೊಂಡು ಅದನ್ನು ಉಪಯೋಗಿಸ್ಕೊಂಡು ಜೀವನ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಇದು ಕೆಲಸ. ಅದನ್ನು ಹೀರ್ಕೊಳ್ಳೋ ಒಂದು ಪ್ರಕ್ರಿಯೆನ ನಾವು ಮರ್ಜರ್ ಅಂತ ಕರಿತೀವಿ, ಅದನ್ನೇ ನಾವು ಸಾಯುಜ್ಯತೆ ಅಂತ ಕರೆಯೋದು. ಸರಿನಾ? ಆಯ್ತು. ಥ್ಯಾಂಕ್ ಯು ಸರ್. ಬ್ರದರ್ ಶುಭೋದಯ. 160ನೇ ಪೇಜಲ್ಲಿ ಹಲವು ಆಧ್ಯಾತ್ಮಿಕ ಸಂಸ್ಥೆಗಳಲ್ಲಿ ಜನರು ಪ್ರಕಾಶದ ಮೇಲೆಯೂ ಧ್ಯಾನ ಮಾಡುವವರು ಅಂತ ಇದೆ ಬ್ರದರ್. ಅದು ಅವರು ಅದೇ ಸತ್ಯ ವಸ್ತು ಎಂದು ಭಾವಿಸುವವರು ಅಂತ. ಇವಾಗ ನಾವು ಧ್ಯಾನ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಾದ್ರೆ ದೈವಿ ಪ್ರಕಾಶದ ಮೂಲ ನಮ್ಮ ಹೃದಯದಲ್ಲಿದೆ ಅಂತ ಮಾಡ್ತೀವಲ್ಲ ಬ್ರದರ್, ಇದಕ್ಕೂ ನಾವು ಹೇಳೋದಕ್ಕೂ ದೈವಿ ಪ್ರಕಾಶ ಕಾಣಲ್ಲ, ಅನುಭವಕ್ಕೆ ಬರುತ್ತೆ. ಕಾಣತಕ್ಕಂಥ ಬೆಳಕು ದೈವಿ ಪ್ರಕಾಶ ಅಲ್ಲ. ದೈವಿ ಪ್ರಕಾಶ ಅಂದ್ರೆ ಕಾಣಲ್ಲ, ದಯವಿಟ್ಟು ಮನಸ್ಸಿಗೆ ಹಾಕೊಳ್ರಿ. ಯಾವುದೇ ಪ್ರಕಾಶ ಒಳಗಡೆ ಕಂಡ್ರು ಅದು ದೈವಿ ಪ್ರಕಾಶವಲ್ಲ, ಅದು ಮಾಯೆಯ ಸ್ತರದಲ್ಲೇ ಇರ್ತಕ್ಕಂಥ ಬೆಳಕಷ್ಟೇ. ಕ್ಲಿಯರ್ ಆಗಿ ಬರ್ದಿದ್ದಾರೆ ಹಾರ್ಟ್ಫುಲ್ನೆಸ್ ವಿಲ್ ದಾಜಿಯವರು ಅದ್ರ ಬಗ್ಗೆ ಬರೀತಾರೆ. ದೈವಿ ಪ್ರಕಾಶ ಕಾಣಲ್ಲ, ಅನುಭವಕ್ಕೆ ಬರುತ್ತೆ. ಕಾಣೋದು ಬೇರೆ, ಅನುಭವಿಸೋದು ಬೇರೆ. ಅನುಭವಕ್ಕೆ ಹೇಗೆ ಬರುತ್ತೆ ಅಂತಂದ್ರೆ ಆ ದೈವಿ ಪ್ರಕಾಶ ನಮ್ಮಲ್ಲಿ ಪ್ರಕಟವಾದಾಗ ಆ ದೈವಿ ಗುಣಗಳನ್ನ ನಾವು ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡ್ತೀವಿ, ಅದು ಅನುಭವಕ್ಕೆ ಬರುತ್ತೆ, ಅದು ದೈವಿ ಪ್ರಕಾಶ. ದೈವಿ ಪ್ರಕಾಶ ಕಾಣಲ್ಲ, ದಯವಿಟ್ಟು ಇದನ್ನ ಮನಸ್ಸಿಗೆ ಹಾಕೊಳ್ರಿ. ಸೊ ನೀವು ಒಳಗಡೆ ಯಾವುದೇ ಪ್ರಕಾಶ ಕಂಡ್ರು ಕೂಡ ಅದು ದೈವಿ ಪ್ರಕಾಶ ಅಲ್ಲ. ದೈವಿ ಪ್ರಕಾಶ ಕಾಣಲ್ಲ, ಕೇವಲ ಅದನ್ನ ಅನುಭವಿಸ್ಬೋದು ಅಷ್ಟೇ. ಸರಿನಾ? ಸೊ ಯಾರು ಒಳಗಡೆ ಬೆಳಕು ಕಾಣುತ್ತೆ, ಬೆಳಗಡೆ ಕಾಣುತ್ತೆ ಅಂತ ಕೂತ್ಕೊಂಡಿರ್ತಾರೋ ಅವರು ದೈವಿ ಪ್ರಕಾಶದ ಹಿಂದೆ ಹೋಗ್ತಾ ಇಲ್ಲ, ಬೇರೆ ಏನೋ ಮಾಯದ ವಸ್ತು ಹಿಂದೆ ಹೋಗ್ತಾ ಇದ್ದಾರೆ ಗೊತ್ತಿಲ್ದಿರ. ಸರಿನಾ? ಸರ್, ಅದು ತ್ರಿಕುಟಿ ಮತ್ತು ಪರಮನಸ್ಸು ಒಂದ್ ಸ್ವಲ್ಪ ವಿವರಿಸಿರ್ತಾರೆ. ತ್ರಿಕುಟಿ ಮನಸ್ಸ, ತ್ರಿಕುಟಿ ಮತ್ತೆ ಶಬ್ದ ಮತ್ತೆ ಪರಮನಸ್ಸು ಒಂದ್ ಸ್ವಲ್ಪ ವಿವರಿಸಿದ್ರೆ ಚೆನ್ನಾಗಿತ್ತು. ಪರಮನಸ್ಸು ಅಂತಂದ್ರೆ ದೈವಿ ಮನಸ್ಸು ಅಷ್ಟೇ. ಸೃಷ್ಟಿ ಕಾರ್ಯ ಮಾಡ್ಬೇಕಾದ್ರೆ ಹೇಗೆ ನಮ್ಮ ಮನಸ್ಸು ನಾವು ಮಾಡ್ತಕ್ಕಂಥ ಸೃಷ್ಟಿ ಕಾರ್ಯಕ್ಕೆ ಸಹಾಯ ಮಾಡುತ್ತೋ, ಭಗವಂತನ ಸೃಷ್ಟಿ ಕಾರ್ಯ ಆಗ್ಬೇಕಾದ್ರೆ ಭಗವಂತನ ಮನಸ್ಸು ಸಹಾಯ ಮಾಡುತ್ತೆ. ಪರಮನಸ್ಸು ಅದು ಪರಮನಸ್ಸು. ಭಗವಂತನಿಗೆ ಮನಸ್ಸಿಲ್ಲ ಅಂತ ಹೇಳ್ತೀವಿ. ಭಗವಂತನಿಗೆ ಮನಸ್ಸಿಲ್ಲ ಅಂತಂದ್ರೆ ಕೇಂದ್ರಕ್ಕೆ ಮನಸ್ಸಿಲ್ಲ. ಕೇಂದ್ರದಿಂದ ಕ್ಷೋಭ ಆದ ನಂತರ ಏನ್ ಪ್ರಕಟ ಆಗುತ್ತಲ್ವಾ ಅದನ್ನ ನಾವು ಪರಾಮನಸ್ಸು ಅಂತ ಕರಿತೀವಿ. ಭಗವಂತನಿಗೆ ಮನಸ್ಸಿಲ್ಲ, ಕೇಂದ್ರಕ್ಕೆ ಮನಸ್ಸಿಲ್ಲ. ಆದ್ರೆ ಕ್ಷೋಭೆ ಆದ ನಂತರ ಏನ್ ಪ್ರಕಟ ಆಗುತ್ತೆ ಅದನ್ನ ನಾವು ಭಗವಂತನ ಪರಾಮನಸ್ಸು ಅಂತ ಕರಿತೀವಿ.
ಅರ್ಥ ಆಗ್ತಿದ್ಯಾ? ಭಗವಂತನ ಪರಾಮನಸ್ಸು ಅಂತಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಕೆಲಸ ಮಾಡುತ್ತೆ ಅಂತಂದ್ರೆ, ಕ್ಷೋಭ ಇದೆಯಲ್ಲ, ಕ್ಷೋಭದಿಂದ ಹಿಡಿದು 10ನೇ ಪಾಯಿಂಟ್ ವರೆಗೂ ಕೂಡ ಭಗವಂತನ ಪರಾಮನಸ್ಸು ಕೆಲಸ ಮಾಡುತ್ತೆ. ಅದಕ್ಕೆ 2 ಸ್ಟೆಪ್ ಅಂತ ಹೇಳಿದ್ದು. ಹೃದಯದ ವೃತ್ತ 1ರಿಂದ 10, ಭಗವಂತನ ಪರಾಮನಸ್ಸು 11ರಿಂದ ಕೇಂದ್ರದವರೆಗೂ. ಈ 2 ದಾಟಿದ್ರೆ ಕೇಂದ್ರ. ಅರ್ಥ ಆಯ್ತಾ? ಈ ದೃಷ್ಟಿಕೋನದಲ್ಲಿ ತಗೋಬೇಕು. ಕೇಂದ್ರಕ್ಕೆ ಮನಸ್ಸಿಲ್ಲ, ಆದರೆ ಕ್ಷೋಭೆ ಆದ ನಂತರ ಏನ್ ಪ್ರಕಟವಾಗುತ್ತೆ ಅದನ್ನ ನಾವು ಭಗವಂತನ ಪರಾಮನಸ್ಸು ಅಂತ ಕರಿತೀವಿ. ಎಲ್ಲಿಂದ ಎಲ್ಲಿ ಹೋಗಿದೆ ಅದು? ಭಗವಂತನ ಪರಾಮನಸ್ಸು ಕ್ಷೋಭದಿಂದ ಹಿಡಿದು 10ನೇ ಬಿಂದುವರೆಗೂ ಇದೆ. 10ನೇ ಬಿಂದು ದಾಟಿದ ಮೇಲೆ ಅದು ಬೇರೆ ರೂಪ ಪಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಭಗವಂತನ ಪರಾಮನಸ್ಸು ಅಂತ ಕರೆಯಲ್ಲ, ಅದನ್ನ ಬೇರೆ ರೂಪ ಅಂತ ಕರಿತೀವಿ ನಾವು. ಸರಿನಾ? ಈ ದೃಷ್ಟಿಕೋನದಲ್ಲಿ ನೋಡಿದಾಗ ಅದಕ್ಕೆ ಅವರು 2 ಸ್ಟೆಪ್ ಅಲ್ಲಿ ನಾವು ಕೇಂದ್ರಕ್ಕೆ ಹೋಗ್ಬೋದು ಅಂತ ಹೇಳ್ತಾರೆ. ಮೊದಲು ಹೃದಯದ ವೃತ್ತವನ್ನು ದಾಟಬೇಕು, 1ರಿಂದ 10 ದಾಟಿದಂಗೆ ಆಯ್ತು. ನಂತರ ಪರಾಮನಸ್ಸಿನ ಸ್ತರವನ್ನು ದಾಟಬೇಕು, 11ರಿಂದ ಕ್ಷೋಭದವರೆಗೂ ಆಯ್ತು. ಇದೆರಡನ್ನು ದಾಟಿದ್ರೆ ಕೇಂದ್ರನೇ ಇರುತ್ತೆ. ಸರಿನಾ? ತ್ರಿಕುಟಿ ಅಂತಂದ್ರೆ 2 ತ್ರಿಕುಟಿ ಉಂಟು. ಸಾಮಾನ್ಯವಾಗಿ ನಾವು ತ್ರಿಕುಟಿ ಅಂತಂದಾಗ ಇಲ್ಲಿ ಭ್ರೂ ಮಧ್ಯೆ ಇರ್ತಕ್ಕಂಥ ತ್ರಿಕುಟಿ ಬಗ್ಗೆ ಮಾತಾಡ್ತೀವಿ. ಇನ್ನೊಂದು ತ್ರಿಕುಟಿ ಉಂಟು, ಅದು ಹಿಂದುಗಡೆ ಉಂಟು. ಅಲ್ಲೂ ಕೂಡ ಒಂದು ತ್ರಿಕುಟಿ ಬರುತ್ತೆ. ಇಲ್ಲಿ ಹಾಗೆ ಮುಂದುಗಡೆ ಒಂದು ತ್ರಿಕುಟಿ ಇದೆಯೋ, ಹಿಂದುಗಡೆನೂ ಒಂದು ತ್ರಿಕುಟಿ ಇದೆ. ಎಷ್ಟೋ ಸತಿ ಬಾಬೂಜಿ ಅವ್ರು ಬರೀಬೇಕಾದ್ರೆ ಆ ತ್ರಿಕುಟಿ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಇದನ್ನ ಜ್ಞಾಪಕ ಇಟ್ಕೊಳ್ರಿ, ಹಿಂದ್ಗಡೆ ಇರ್ತಕ್ಕಂಥ ತ್ರಿಕುಟಿ. ಧನ್ಯವಾದ. ಚೋಟಿ ಅಂತಾರಲ್ಲ ಅದ ಸರ್? ಏನ್ರಿ? ಚೋಟಿ ಅಂತಾರಲ್ಲ ಹಿಂದ್ಗಡೆ, ಚೋಟಿ ಅಂತಾರೆ. ಚೋಟಿ ಅಂದ್ರೆ ಜುಟ್ಟು ಬಿಡದಲ್ಲೇನ್ರಿ? ಹಾ ಸರ್, ಅದಕ್ಕ ಹೇಳೋದು ಅಲ್ವಾ? ಪ್ರತಿಭಾ? ಹಾ ಬ್ರದರ್ ನಮಸ್ತೆ. 2 ಸಿನಿಮಾ ಹೇಳಿದಿರಲ್ಲ, ಶಿವಶಕ್ತಿ ಮತ್ತೆ ಮಹಿಷಾಸುರ ಮರ್ದಿನಿ. ಅಲ್ಲಿ ಹೆಚ್ಚು ಮೊನ್ನೆ ಹೇಳಿದ್ದು ಅದು ಆಗೋಯ್ತು. ಈಗ ಶಿವಶಕ್ತಿ ಮತ್ತು ಗಂಗೆ ಗೌರಿ. ಹೌದು, ಹೆಚ್ಚು ರಾಜ್ಕುಮಾರ್ ಮೂವೀಸ್ ನೋಡಿದಿರಲ್ಲ ಸರ್ ಬ್ರದರ್ ನೀವು? ಅಲ್ಲ, ನಾನು ನೋಡಿರೋ ಸಿನಿಮಾದಲ್ಲಿ ನಿಮ್ಗೆ ಏನ್ ಕಲ್ತ್ಕೊಳ್ಳಿಕ್ಕಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದೇನೆ, ನಾವು ಧಾರ್ಮಿಕತೆ ನೈತಿಕತೆ ಮೂವೀಸ್ ನ ನೋಡಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀರಾ. ಖಂಡಿತ ನೋಡ್ತೀವಿ ಸರ್ ಗುರುಗಳೇ. ಅದರಿಂದ ನಾವು ಆಧ್ಯಾತ್ಮದಲ್ಲಿ ಇರ್ತಕ್ಕಂಥ ಕೆಲವು ತತ್ವಗಳನ್ನ ತಿಳ್ಕೊಬಹುದು, ಅದಕ್ಕೆ ನೋಡಿ ಅಂತ ಹೇಳ್ತಿರೋದು. ಖಂಡಿತ ನೋಡ್ತೀವಿ. ಮಹಿಷಾಸುರ ಮರ್ದಿನಿ ನೋಡಿದ್ವಿ. ಒಂದ್ ನಿಮಿಷ. ಸಿನಿಮಾ ರೀತಿನಲ್ಲಿ ನೋಡೋದು ಬೇರೆ, ಸಿನಿಮಾನ ಕಲಿಯುವಂತ ದೃಷ್ಟಿನಲ್ಲಿ ನೋಡೋದು ಬೇರೆ. ಹೌದು. ಯಾಕೆ ಕಲಿಯೋ ಮಾಧ್ಯಮ ಮಾಡ್ಕೋಬಾರದು? ಹೌದು ಬ್ರದರ್, ಅಲ್ವಾ? ಹೌದು ಬ್ರದರ್. ನೋಡೋದು ತಪ್ಪೇನಿಲ್ಲ, ಆದ್ರೆ ಅದರಲ್ಲಿ ಕಲಿಯುವಂತ ಭಾವನೆ ಇಟ್ಕೊಂಡು ನೋಡಿದಾಗ ಅದರಿಂದ ಉಪಯೋಗ ಆಗುತ್ತೆ. ಸಿನಿಮಾ ತರ ನೋಡಿದ್ರೆ ಸಂಸ್ಕಾರ ಬರುತ್ತೆ ಅಷ್ಟೇ. ಸಿನಿಮಾನ ಕಲಿಯೋ ದೃಷ್ಟಿಯಿಂದ ನೋಡ್ಕೊಂಡ್ರೆ ಸಂಸ್ಕಾರ ನಿವಾರಣೆ ಆಗುತ್ತೆ. ಖಂಡಿತ ಬ್ರದರ್. ಸರಿ. ಸೊ 3 ಸಿನಿಮಾ ಹೇಳಿದ್ದೆ ಇವಾಗ. ಇನ್ನೊಂದು ಹೇಳಿ ಬ್ರದರ್. ಮಹಿಷಾಸುರ ಮರ್ದಿನಿ, ಶಿವಶಕ್ತಿ ಮತ್ತೆ ಗಂಗೆ ಗೌರಿ. ಗಂಗೆ ಗೌರಿ ನೋಡಿದೀವಿ ಬ್ರದರ್. ಅದೆಲ್ಲ ಕಾಂತಾರ ನೋಡ್ ಬಂದು 2 ದಿನ. ಧರ್ಮದ ಬಗ್ಗೆ ಅದು ಸರಿ ಹೋಗುತ್ತೆ, 2 ಜಾತಿ ಧರ್ಮ ಸರಿ ಹೋಗುತ್ತೆ ಅಂತ ಅನ್ಕೊಳ್ತಾ ಇದ್ವಿ. ಸರಿ ಹೋಯ್ತು ಅನ್ಕೊಂಡ್ವಿ, ಬಟ್ ಸಾವು ನೋವುಗಳು ಜಾಸ್ತಿ ಇದೆ. ತುಂಬಾ ಸಂಸ್ಕಾರಗಳು ನಾವು ಕ್ಲೀನಿಂಗ್ ಜಾಸ್ತಿ ಮಾಡ್ಕೊಂಡಿದ್ದಾಯ್ತು ಬ್ರದರ್. ಕಾಂತಾರ ತರ ಗ್ರಾಸ್ ಮೂವಿಗೆ ಹೋಗ್ತೀರಾ? ಎಲ್ಲ ಬುಕ್ ಮಾಡ್ಬಿಟ್ಟಿದ್ದಾರೆ. ಕಾಂತಾರ 1 ನೋಡ್ಲಿಲ್ಲ, ಕಾಂತಾರ 2 ನೋಡ್ಲಿಲ್ಲ. ಒಂದ್ ತಿಳ್ಕೊಳ್ರಿ, ಎಲ್ಲಿ ತುಂಬಾ ಎಮೋಷನಲ್ ಕಂಟೆಂಟ್ ಇರುತ್ತಲ್ವಾ ಆ ಸಿನಿಮಾಗೆ ದಯವಿಟ್ಟು ಹೋಗ್ಬಿಡ್ರಿ. ತುಂಬಾ ಸಂಸ್ಕಾರ ಸೃಷ್ಟಿ ಮಾಡ್ಕೊಂಡ್ ಬರ್ತೀರಾ ಅಷ್ಟೇ ಆಗುತ್ತೆ. ಸಿನಿಮಾ ಯಾವಾಗ ನೋಡ್ಬೇಕಂತಂದ್ರೆ ತಿಳಿಯಾಗಿರ್ತಕ್ಕಂಥ ಸಿನಿಮಾ ನೋಡ್ಬೇಕು. ಮನಸ್ಸಿಗೆ ಭಾರ ಮಾಡ್ತಕ್ಕಂಥ ಯಾವ ಸಿನಿಮಾನು ನೋಡ್ಬಾರ್ದು. ಹೌದು ಬ್ರದರ್, ಖಂಡಿತ. ಸರಿ, ಥ್ಯಾಂಕ್ ಯು ಬ್ರದರ್. ಆಯ್ತು. ನಮಸ್ತೆ ಬ್ರದರ್. ಏನ್ರಿ? ನಮಸ್ತೆ ಬ್ರದರ್. ಪ್ರತಿಯೊಂದು ಕವಾಟದಲ್ಲಿ ತನ್ನ ಕೆಲಸಕ್ಕನುಗುಣವಾಗಿ ಹೆಸರುಳ್ಳ ಒಂದು ಚಕ್ರವಿದೆ ಅಂತಂದ್ರೆ ಕವಾಟ ಅಂದ್ರೆ ಬಿಂದುನಾ ಬ್ರದರ್? ಕವಾಟ ಅಂತಂದ್ರೆ ಒಂದು ಬಾಕ್ಸ್, ಕವಾಟ ಅಂತಂದ್ರೆ ಒಂದು ಬಾಕ್ಸ್ ಅಷ್ಟೆ. ಆ ಬಾಕ್ಸ್ ನಲ್ಲಿ ಒಂದು ಚಕ್ರ ಇದೆ. ಬೇರೆ ಬೇರೆ ಚಕ್ರಗಳಿಗೆ ಬೇರೆ ಬೇರೆ ಹೆಸರುಗಳನ್ನು ನಾವೇ ಕೊಟ್ಟಿದ್ದೀವಿ. ಅದರ ಕೆಲಸದ ಪ್ರಕಾರ ನಾವು ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದೀವಿ ಅಷ್ಟೇ. ಧನ್ಯವಾದ ಬ್ರದರ್. ಆಯ್ತ್ರಿ. ಇನ್ನು 4 ಯಾರು ಹೇಳ್ತೀರಿ? ಹೇಳ್ತೀನಿ ಬ್ರದರ್. ಮೊಮ್ಮಗನ ಜೊತೆ ಇದ್ದೀರಾ?
ಮೊಮ್ಮಗನು ನೋಡ್ತಾ ಇದ್ದಾನೆ, ಏನ್ ಮಾಡ್ತೀರ ಅಜ್ಜಿ ಅಂತ. ಹ ಬ್ರದರ್ ಅಜ್ಜಿ ನಾನು ಹೇಳ್ಬೋದಾ? ಅಲ್ಲ, ಅಜ್ಜಿ ತಮ್ಮನ್ ನನ್ ಮಗ ಜೊತೆ ಆಟ ಆಡ್ತೀರಾ? ಅಜ್ಜಿ ನನ್ ಜೊತೆ ಆಟ